ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರವರ ದ ಸೀಕ್ರೆಟ್ ಆಫ್ ವರ್ಕ್ ಅಂತಕ್ಕಂತಹ ಒಂದು ಎಸ್ಸೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಎಸ್ಸೆಯನ್ನು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನೀವು ಸ್ಟಡಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಇಲ್ಲಿ ಕೊಡ್ತಕ್ಕಂತಹ ಮೆಸೇಜ್ಗಳು ಅಥವಾ ಸಂದೇಶಗಳೇನಿದಾವೋ ನಮ್ಮ ಲೈಫ್ ಲಾಂಗ್ ನಾವು ಅಳವಡಿಸಿಕೊಂಡು ನಮ್ಮ ಜೀವನವನ್ನು ನಿರ್ವಹಣೆ ಮಾಡ್ಬೋದು ಅಥವಾ ನಮ್ಮ ಜವಾಬ್ದಾರಿಗಳನ್ನು ನಾವು ನಿಭಾಯಿಸಲಿಕ್ಕೆ ಅನೇಕ ಸಂದೇಶಗಳನ್ನು ನಮ್ಮ ರೈಟರ್ ಅಂದರೆ ಸ್ವಾಮಿ ವಿವೇಕಾನಂದರವರು ಈ ಒಂದು ಎಸ್ಸೆಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ಪಾಯಿಂಟ್ಸನ್ನು ಕೂಡ ಸ್ಕಿಪ್ ಮಾಡದೇನೆ ಎಲ್ಲವನ್ನು ನೋಟ್ಸ್ ಮಾಡ್ಕೊಳ್ತಾನೆ ಈ ಒಂದು ವಿಡಿಯೋವನ್ನು ನೋಡಿ ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ನೋಡಿ, ಸ್ವಾಮಿ ವಿವೇಕಾನಂದ's essay The Secret of Work gives practical and spiritual lessons about how we should deal with ವರ್ಕ್ ಇನ್ ಲೈಫ್. ಅಂದರೆ ನಮ್ಮ ಜೀವನದಲ್ಲಿ ನಾವೇನೆಲ್ಲ ಕೆಲಸಗಳನ್ನು ಮಾಡ್ತೀವೋ ಆ ಎಲ್ಲ ಕೆಲಸಗಳನ್ನು ಯಾವ ರೀತಿ ನಾವು ನಿಭಾಯಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನು ಸ್ವಾಮಿ ವಿವೇಕಾನಂದರವರು ಈ ಒಂದು ಎಸ್ಸೆದಲ್ಲಿ ಕೊಡ್ತಾ ಇದ್ದಾರೆ. He says that everyone has to work. ಎಸ್, ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡಲೇಬೇಕು. ಕೆಲಸವನ್ನು ಮಾಡದೇ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೀವನದಲ್ಲಿ. ವೆದರ್ ಇನ್ ಜಾಬ್ಸ್, ಸ್ಟಡೀಸ್, ಫ್ಯಾಮಿಲೀಸ್ ಆರ್ ಸೊಸೈಟಿ. ಸೊ ನಾವು ಯಾವುದೇ ಒಂದು ಉದ್ಯೋಗವನ್ನು ಮಾಡ್ತಾ ಇರ್ಬೋದು ಅಥವಾ ಸ್ಟಡಿ ಮಾಡ್ತಾ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿಗಳ ಒಂದು ನಿರ್ವಹಣೆಯನ್ನು ಮಾಡ್ತಾ ಇರ್ಬೋದು ಅಥವಾ ಸಮಾಜದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ನಾವು ನಿಭಾಯಿಸ್ತಾ ಇರ್ಬೋದು. ದ ರಿಯಲ್ ಇಶ್ಯೂ ಈಸ್ ನಾಟ್ ವೆದರ್ ಟು ವರ್ಕ್ ಬಟ್ ಹೌ ಟು ವರ್ಕ್ ವಿತೌಟ್ ಬಿಕಮಿಂಗ್ ಅನ್ಹ್ಯಾಪಿ, ಸೆಲ್ಫಿಶ್ ಆರ್ ಟ್ರ್ಯಾಪ್ಡ್ ಬೈ ಇಟ್. ಸೊ ನಾವು ಕೆಲಸವನ್ನು ಮಾಡ್ತೀವೋ ಅಥವಾ ಮಾಡೋದಿಲ್ವೋ ಅನ್ನೋದು ಮುಖ್ಯ ಅಲ್ಲ. ಯಾಕೆಂದರೆ ನಾವೆಲ್ಲರೂ ಕೂಡ ಏನೆಲ್ಲ ಒಂದು ಕೆಲಸವನ್ನು ಮಾಡ್ತಾನೆ ಇರ್ತೇವೆ. ಬಟ್ ಆ ಒಂದು ಕೆಲಸವನ್ನು ನಾವೆಲ್ಲರೂ ಕೂಡ ದುಃಖಿತರಾಗ್ದೇನೆ, ಅನ್ಹ್ಯಾಪಿ ಅಂತ ಇದ್ರಲ್ಲಿ ದುಃಖಿತರಾಗ್ದೇನೆ ಮತ್ತು ಸ್ವಾರ್ಥವಿಲ್ಲದೇನೆ ನಾವು ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಆ ಒಂದು ಕೆಲಸದ ಬಂಧನಕ್ಕೆ, ಟ್ರ್ಯಾಪ್ಡ್ ಅಂತ ಇದ್ರೆ ನೋಡಿ, ಆ ಕೆಲಸಕ್ಕೆ ನಾವು ಅಂಟಿಕೊಳ್ಬಾರ್ದು, ಟ್ರ್ಯಾಪ್ ಆಗಬಾರ್ದು ಅಂತೇಳಿ ಹೇಳ್ತಾರೆ. ಹಿ ಎಕ್ಸ್ಪ್ಲೇನ್ಸ್ ದಿಸ್ ಥ್ರೂ ದ ಐಡಿಯಾಸ್ ಆಫ್ ಕರ್ಮಯೋಗ. ಸೊ ಈ ಒಂದು ಪಾಯಿಂಟ್ಸ್ಗಳನ್ನು, ಅವರ ಸಂದೇಶವನ್ನು ಕರ್ಮಯೋಗದ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಸೆಲ್ಫ್ಲೆಸ್ನೆಸ್ ಅಂದರೆ ನಿಸ್ವಾರ್ಥವಾಗಿ ನಾವು ಯಾವ ರೀತಿ ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ. ಆ್ಯಂಡ್ ಡಿಟ್ಯಾಚ್ಮೆಂಟ್ ಅಂದರೆ ಅಂಟಿಕೊಳ್ಳದೇ ಇರತಕ್ಕಂಥದ್ದು ಅಥವಾ ಅನಾಸಕ್ತಿಯಿಂದ, ಅಂದರೆ ನಾವು ಕೆಲಸ ಏನು ಮಾಡ್ತೀವೋ ಅದಕ್ಕೆ ಅಂಟಿಕೊಳ್ಳದೇ ಯಾವ ರೀತಿ ಕೆಲಸವನ್ನು ಮಾಡಬೇಕು. ಶೋಯಿಂಗ್ ಅಸ್ ಹೌ ವರ್ಕ್ ಕ್ಯಾನ್ ಆ್ಯಕ್ಚುಲಿ ಫ್ರೀ ಅಸ್ ಇನ್ಸ್ಟೆಡ್ ಆಫ್ ಬೈಂಡಿಂಗ್ ಅಸ್. ಸೊ ನಾವು ನಿರ್ವಹಣೆ ಮಾಡ್ತಕ್ಕಂತಹ ಜವಾಬ್ದಾರಿಗಳು ಅಥವಾ ಕೆಲಸ ಏನಿರುತ್ತೋ ಅದು ನಮ್ಮನ್ನು ಒಂದು ಬೈಂಡಿಂಗ್ನಿಂದ ಅಂದರೆ ಬಂಧನದಿಂದ ಮುಕ್ತ ಮಾಡುತ್ತೆ. ಅಂದರೆ ಮುಕ್ತವಾಗಿರುವ ರೀತಿಯಲ್ಲಿ ನಾವು ಕೆಲಸವನ್ನು ನಿರ್ವಹಿಸಬೇಕು. ಅಂಟಿಕೊಳ್ಳದೇ ಇದ್ದರೆ ನಾವೆಲ್ಲರೂ ಕೂಡ ಮುಕ್ತರಾಗಿರ್ತೇವೆ ಅಂತ ಹೇಳ್ತಾರೆ. 3 kinds ಆಫ್ ಹೆಲ್ಪ್. ಸೊ ಸ್ವಾಮಿ ವಿವೇಕಾನಂದರು 3 ವಿಧವಾಗಿರ್ತಕ್ಕಂತಹ ಸಹಾಯಗಳನ್ನು, ಅಂದರೆ ನಾವು ಈ ಒಂದು ಸಮಾಜಕ್ಕೆ ಯಾವ ರೀತಿಯ ಸಹಾಯ ಮಾಡಬಹುದು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ 3 types ಆಫ್ ಹೆಲ್ಪನ್ನು ನೋಡ್ತೇವೆ. ಮೊದಲನೇದಾಗಿ Vivekananda begins by talking about the ways in which we can help other people. He says there are 3 main types of help. ಅಂದರೆ ಈ ಒಂದು 3 ಟೈಪ್ಸಲ್ಲಿ ನಾವು ಜನಗಳಿಗೆ ಸಹಾಯವನ್ನು ಮಾಡಬಹುದು. ಮೊದಲನೇದು ಫಿಸಿಕಲ್ ಹೆಲ್ಪ್, ಗಿವಿಂಗ್ ಪೀಪಲ್ ಫುಡ್, ಕ್ಲೋತ್ಸ್ ಆರ್ ಶೆಲ್ಟರ್. ನೋಡಿ, ಈ ಒಂದು ಫಿಸಿಕಲ್ ಹೆಲ್ಪ್ ಅಂತಕ್ಕಂಥದ್ದು ಮೊದಲನೇ ಸಹಾಯ. ಇಲ್ಲಿ ನಾವೇನು ಮಾಡ್ತೇವೆ ಅಂದರೆ ಜನಗಳಿಗೆ ಫುಡ್, ಆಹಾರವನ್ನು ಕೊಡ್ತೇವೆ, ಕ್ಲಾತ್ಸ್, ಬಟ್ಟೆಗಳನ್ನು ಕೊಡ್ತೇವೆ, ಅಥವಾ ಶೆಲ್ಟರ್, ಅವರು ವಾಸ ಮಾಡಲಿಕ್ಕೆ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೋದು. ಸೊ ಈ ರೀತಿಯ ಒಂದು ಸಹಾಯವನ್ನು ನಾವು ಜನಗಳಿಗೆ ಮಾಡ್ಬೋದು. ಇದು ಫಸ್ಟ್ ಕೈಂಡ್ ಆಫ್ ವರ್ಕ್ ಅಥವಾ ಹೆಲ್ಪ್. ದಿಸ್ ಈಸ್ ಯೂಸ್ಫುಲ್ ಬಟ್ ಇಟ್ ಓನ್ಲಿ ಸಾಲ್ವ್ಸ್ ಪ್ರಾಬ್ಲಮ್ಸ್ ಫಾರ್ ಎ ಶಾರ್ಟ್ ಟೈಮ್. ಸೊ ಈ ರೀತಿ ನಾವು ಏನು ನೋಡಿ, ಈಗ ಫುಡ್ ಅಥವಾ ಆಹಾರವನ್ನು ಏನು ಕೊಡ್ತೀವೋ ಇದು ಕೇವಲ ಶಾರ್ಟ್ ಟೈಮ್ ಆಗಿರುತ್ತೆ, ಮತ್ತೆ ಹಸಿವು ಆಗೇ ಆಗುತ್ತೆ. ಕ್ಲಾತ್ಸ್ಗಳನ್ನು ಕೊಟ್ಟು ಅನ್ಕೊಳ್ಳಿ, ಆ ಕ್ಲಾತ್ಸ್ಗಳು ಕೂಡ ಕೆಲವೊಂದಿಷ್ಟು ದಿನಗಳು ಬರ್ಬೋದು, ಮತ್ತೆ ಹರಿದು ಹೋಗಿಬಿಡ್ತವೆ. ಶೆಲ್ಟರ್, 1-2-3 ದಿನ ನಾವು ನಮ್ಮ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು. ಸೊ ಕಂಟಿನ್ಯೂ ಆಗಿ ಲೈಫ್ ಲಾಂಗ್ ನಾವು ಯಾರಿಗೂ ಕೂಡ ನಮ್ಮ ಮನೆಯಲ್ಲಿ ಆಶ್ರಯವನ್ನು ಕೊಡೋದಿಲ್ಲ. ಹಾಗಾಗಿ ಇದೊಂದು ಶಾರ್ಟ್ ಟೈಮ್ ಆಗಿರ್ತಕ್ಕಂತಹ ಒಂದು ಹೆಲ್ಪ್ ಅಂತೇಳಿ ಹೇಳ್ತಾರೆ. ಹಂಗರ್ ವಿಲ್ ಕಮ್ ಬ್ಯಾಕ್, ಕ್ಲಾತ್ಸ್ ವಿಲ್ ವೇರ್ ಔಟ್. ಇನ್ನು ಸೆಕೆಂಡ್ ಒನ್ ನೋಡಿ, ಇಂಟಲೆಕ್ಚುವಲ್ ಹೆಲ್ಪ್ ಅಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಹಾಯ. ಗಿವಿಂಗ್ ನಾಲೆಡ್ಜ್ ಆರ್ ಎಜುಕೇಷನ್. ಸೊ ಜ್ಞಾನವನ್ನು ನಾವು ಹಂಚತಕ್ಕಂಥದ್ದು ಸೆಕೆಂಡ್ ಟೈಪ್ ಆಫ್ ಹೆಲ್ಪ್ ಆಗಿರುತ್ತೆ. ದಿಸ್ ಈಸ್ ಬೆಟರ್ ದ್ಯಾನ್ ಫಿಸಿಕಲ್ ಹೆಲ್ಪ್. ಅಂದರೆ ಮೊದಲಿಗೆ ನಾವು ಏನು ಆ ಒಂದು ಫಿಸಿಕಲ್ ಹೆಲ್ಪನ್ನು ನೋಡಿದ್ವಲ್ವಾ, ಅದಕ್ಕಿಂತ ಸ್ವಲ್ಪ ಉತ್ತಮ ಆಗಿರುತ್ತೆ ಈ ಒಂದು ಜ್ಞಾನವನ್ನು ಕೊಡ್ತಕ್ಕಂಥದ್ದು. ಬಿಕಾಸ್ ಇಟ್ ಹೆಲ್ಪ್ಸ್, ಇಟ್ ಲಾಸ್ಟ್ಸ್ ಲಾಂಗರ್. ಯಾಕೆಂದರೆ ಈಗ ನಾವು ಕೊಟ್ಟಿರ್ತಕ್ಕಂತಹ ಜ್ಞಾನ ಸ್ವಲ್ಪ ದೀರ್ಘಾವಧಿಯ ಕಾಲ ಅವರ ಬಳಿ ಇರುತ್ತೆ. ಈಗ ನೋಡಿ, ಊಟ ಮತ್ತು ಬಟ್ಟೆಗಳನ್ನು ಕೊಟ್ಟಿದ್ರೆ ಅವು ಹರಿದೋಗ್ತವೆ, ಬೇಗನೆ ಹಾಳಾಗೋಗ್ತವೆ, ಮತ್ತೆ ಹಸುವಾಗುತ್ತೆ. ಆದರೆ ಈ ಜ್ಞಾನ ಅಂತಕ್ಕಂಥದ್ದು ತುಂಬ ದಿನಗಳ ಕಾಲ ಆ ವ್ಯಕ್ತಿಗೆ ಯೂಸ್ ಆಗುತ್ತೆ.
ವೆನ್ ಸಮೊನ್ ಲರ್ನ್ಸ್ ದೇ ಕ್ಯಾನ್ ಯೂಸ್ ದಟ್ ನಾಲೆಡ್ಜ್ ಅಗೇನ್ ಆ್ಯಂಡ್ ಅಗೇನ್ ಟು ಇಂಪ್ರೂವ್ ದೇರ್ ಲೈಫ್. ಸೊ ಈ ಒಂದು ಜ್ಞಾನದಿಂದ ಆ ವ್ಯಕ್ತಿಯ ಜೀವನವನ್ನು ನಾವು ಸುಧಾರಿಸಬಹುದು. ಅಗೇನ್ ಆ್ಯಂಡ್ ಅಗೇನ್ ಟು ಇಂಪ್ರೂವ್ ದೇರ್ ಲೈಫ್, ಅವರ ಜೀವನ ಇಂಪ್ರೂವ್ ಆಗುತ್ತೆ. ಇನ್ನು ಥರ್ಡ್ ಒನ್ ಸ್ಪಿರಿಚುವಲ್ ಹೆಲ್ಪ್. ಸ್ವಾಮಿ ವಿವೇಕಾನಂದರ ಪ್ರಕಾರ ಈ ಒಂದು ಥರ್ಡ್ ಸ್ಪಿರಿಚುವಲ್ ಹೆಲ್ಪ್ ಏನಿದೆನೋ ಇದು ಅತ್ಯುತ್ತಮವಾಗಿರ್ತಕ್ಕಂತಹ ಸಹಾಯ ಆಗಿರುತ್ತೆ. ದಿಸ್ ಈಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಹೆಲ್ಪ್. ವೆನ್ ಸಮ್ವನ್ ಈಸ್ ಗಿವನ್ ಸ್ಪಿರಿಚುವಲ್ ವಿಸ್ಡಮ್ ದೇ ಬಿಕಮ್ ಸ್ಟ್ರಾಂಗ್ ಇನ್ ಸೈಡ್. ಸೊ ಈ ರೀತಿ ನಾವು ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಿದ್ದೇ ಆದರೆ ಅವನು ಅಂತರಾಳದಿಂದ ಸ್ಟ್ರಾಂಗ್ ಆಗ್ತಾನೆ. ಸ್ಟ್ರಾಂಗ್ ಇನ್ಸೈಡ್ ಅಂತ ಇದೆ ನೋಡಿ. ಏಬಲ್ ಟು ಫೇಸ್ ಲೈಫ್ಸ್ ಸ್ಟ್ರಗಲ್ಸ್, ಜೀವನದಲ್ಲಿ ಬರ್ತಕ್ಕಂತಹ ತೊಂದರೆಗಳೇನಿದಾವೋ ಅವುಗಳನ್ನು ಎದುರಿಸಲಿಕ್ಕೆ ಅವನು ಸಿದ್ಧನಾಗಿರ್ತಾನೆ. ವಿತೌಟ್ ಬ್ರೇಕಿಂಗ್ ಡೌನ್, ಅಂದರೆ ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದರೂ ಕೂಡ ಸೋಲನ್ನು ಒಪ್ಕೊಳ್ದೇನೆ, ಹತಾಶೆಗೆ ಒಳಗಾಗ್ದೇನೆ ಜೀವನವನ್ನು ಎದುರಿಸ್ತಾನೆ. ಹಾಗಾಗಿ ಈ ಒಂದು ಸ್ಪಿರಿಚುವಲ್ ಹೆಲ್ಪ್ ಅಂತಕ್ಕಂಥದ್ದು ಮಹೋನ್ನತ ಆಗಿರ್ತಕ್ಕಂಥದ್ದು. ಸ್ಪಿರಿಚುವಲ್ ನಾಲೆಡ್ಜ್ ರಿಮೂವ್ಸ್ ಮಿಸರಿ ಪರ್ಮನೆಂಟ್ಲಿ. ಸೊ ಮನುಷ್ಯನಲ್ಲಿರ್ತಕ್ಕಂತಹ ಒಂದು ಮಿಸರಿ, ನೋವುಗಳೇನಿರ್ತವೋ, ಸಂಕಷ್ಟಗಳೇನಿರ್ತವೋ ಅದೆಲ್ಲವನ್ನು ಹೋಗಲಾಡಿಸ್ತಕ್ಕಂತಹ ಶಕ್ತಿ ಇರತಕ್ಕಂಥದ್ದು ಈ ಒಂದು ಆಧ್ಯಾತ್ಮಿಕ ಜ್ಞಾನಕ್ಕೆ ಅಂಥೇಳಿ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ. He explains that a spiritually strong person can easily take care of their physical and intellectual needs. ನೋಡಿ, ಈಗ ಸ್ಪಿರಿಚುವಲ್ ಜ್ಞಾನವನ್ನು ಯಾವ ವ್ಯಕ್ತಿ ಪಡೆದುಕೊಂಡಿರ್ತಾನೋ ಅವನಿಗೆ ಈ ಮೇಲಿನ ಎರಡು ಸಹಾಯ ಇದ್ದು ಅಲ್ವಾ, ಫಿಸಿಕಲ್ ಹೆಲ್ಪ್ ಇರ್ಬೋದು ಮತ್ತು ಇಂಟೆಲೆಕ್ಚುವಲ್ ಹೆಲ್ಪ್ ಇರ್ಬೋದು, ಅವೆರಡೂ ಕೂಡ ಅವಶ್ಯಕತೆ ಇರೋದೇ ಇಲ್ಲ. ಯಾಕೆಂದರೆ ಅವೆರಡನ್ನೂ ಕೂಡ ಅವನು ಪಡೆದುಕೊಳ್ತಾನೆ ತನ್ನ ಒಂದು ಶಕ್ತಿಯಿಂದಲೇ. ಬಟ್ ವಿತೌಟ್ ಇನ್ನರ್ ಸ್ಟ್ರೆಂತ್ ಈವನ್ ಮೆಟೀರಿಯಲ್ ವೆಲ್ತ್ ಕೆನಾಟ್ ಬ್ರಿಂಗ್ ಪೀಸ್. ಸೊ ಇನ್ನರ್ ಅಂದರೆ ಅಂತರಾಳದಿಂದ ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಆಗಿ ಇಲ್ಲದೇ ಇದ್ದರೆ ಯಾವುದೇ ಒಂದು ವೆಲ್ತ್ ಇದ್ದರೂ ಕೂಡ ಅದು ಅವನಿಗೆ ಶಾಂತಿಯನ್ನು ತಂದುಕೊಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಪ್ರಸನ್ನವಾಗಿರಬೇಕು ಅಂದರೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಳ್ಬೇಕು ಅಂಥೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ದ್ಯಾಟ್ ಈಸ್ ವೈ ಸೇಂಟ್ಸ್ ಆ್ಯಂಡ್ ಟೀಚರ್ಸ್ who give spiritual wisdom are remembered as the greatest helpers of humanity. ಹಾಗಾಗಿನೇ ಸೇಂಟ್ಸ್ ಅಂದರೆ ನಾವು ಸನ್ಯಾಸಿಗಳು ಅಥವಾ ಸಮಾಜಕ್ಕೆ ಸಂದೇಶಗಳನ್ನು ಕೊಡ್ತಕ್ಕಂತಹ ಸಂತರು ಅಂತ ಕರಿತೀವಿ. ಟೀಚರ್ಸ್, ಗುರುಗಳು ಅಂತ ಏನು ಹೇಳ್ತೀವೋ, ಯಾರು ಈ ಒಂದು ಸ್ಪಿರಿಚುವಲ್ ವಿಸ್ಡಮನ್ನು, ಜ್ಞಾನವನ್ನು ಪಡೆದುಕೊಂಡಿರ್ತಾರೋ ಅವರನ್ನು ಈ ಜಗತ್ತು ತುಂಬ ದಿನಗಳ ಕಾಲ ನೆನಪಿಟ್ಕೊಳ್ಳುತ್ತೆ ಮತ್ತು ಅವರಿಂದಾಗಿಯೇ ಈ ಒಂದು ಜಗತ್ತಿಗೆ ತುಂಬಾ ಸಹಾಯ ಆಗಿರುತ್ತೆ ಅಂಥೇಳಿ ಹೇಳ್ತಾರೆ. ಅವರು ಮಾನವ ಕುಲಕ್ಕೆ ತುಂಬಾ ಗ್ರೇಟ್ ಆಗಿರ್ತಕ್ಕಂತಹ ಸಹಾಯವನ್ನು ಮಾಡಿದ ವ್ಯಕ್ತಿಗಳು. ಅವರು ಕೊಟ್ಟಿದ್ದು ಈ ಒಂದು ಸ್ಪಿರಿಚುವಲ್ ವಿಸ್ಡಮನ್ನು. Vivekananda points out that the world's miseries can never be completely solved by money, food or hospitals alone. ಸೊ ಈ ಒಂದು ಜಗತ್ತಿನಲ್ಲಿ ಈ ಒಂದು ಮಿಸರೀಸ್, ನೋವುಗಳೇನಿದಾವೋ ಅಂದರೆ ಅವುಗಳನ್ನು ನಾವು ಕಂಪ್ಲೀಟಾಗಿ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದುಡ್ಡಿನಿಂದ, ಆಹಾರದಿಂದ ಅಥವಾ ಆಸ್ಪತ್ರೆಗಳಿಂದ ಈ ನೋವುಗಳನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೋ ಮ್ಯಾಟರ್ ಹೌ ಮೆನಿ ಚಾರಿಟೀಸ್ ಆರ್ ಶೆಲ್ಟರ್ಸ್ ವಿ ಬಿಲ್ಡ್, ನ್ಯೂ ಪ್ರಾಬ್ಲಮ್ಸ್ ವಿಲ್ ಅರೈಸ್ ಬಿಕಾಸ್ ಹ್ಯೂಮನ್ ಡಿಸೈರ್ಸ್ ಆರ್ ಎಂಡ್ಲೆಸ್. ನಾವೆಷ್ಟೇ ಚಾರಿಟೀಸ್ಗಳನ್ನು ಅಂದರೆ ಆಶ್ರಮಗಳಿರ್ಬೋದು ಅಥವಾ ದಾನದತ್ತಿಗಳು ಅಂತೇಳಿ ಕೊಡ್ತಾ ಇರ್ತೀವೋ, ಆಶ್ರಯ ಸ್ಥಾನಗಳನ್ನು ಮಾಡಿಕೊಡ್ತೀವೋ, ಇವೆಲ್ಲವನ್ನು ಕೂಡ ನಾವು ನಿರ್ಮಾಣ ಮಾಡಬಹುದು. ಬಟ್ ಅವು ಶಾಶ್ವತವಾಗಿ ಈ ಒಂದು ಜಗತ್ತಿನ ನೋವುಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಮತ್ತೆ ಈ ರೀತಿಯ ತೊಂದರೆಗಳು ಹುಟ್ಕೊಳ್ತಾನೆ ಇರ್ತವೆ. As long as people remain ignorant and selfish, suffering will return in few forms. ಸೊ ಈ ಒಂದು ಇಗ್ನೋರೆಂಟ್ ಅಂದರೆ ಅಂಧಕಾರ ಅಥವಾ ಅಜ್ಞಾನ ಅಂತ. ಅಜ್ಞಾನ ಮತ್ತು ಸ್ವಾರ್ಥಗಳು ಏನಾದರೂ ಈ ಒಂದು ಜಗತ್ತಿನಲ್ಲಿ ಹಾಗೆ ಉಳ್ಕೊಂಡ್ಬಿಟ್ರೆ ಈ ಒಂದು ಜನಗಳು ನೋವಿನಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ದ ರಿಯಲ್ ಸೊಲ್ಯೂಷನ್ ಈಸ್ ಟು ಚೇಂಜ್ ಹ್ಯೂಮನ್ ನೇಚರ್. ಹಾಗಾಗಿ ನಮ್ಮ ಒಂದು ನೇಚರ್ ಏನಿದೆನೋ, ನಮ್ಮ ಒಂದು ವ್ಯಕ್ತಿತ್ವ ಏನಿದೆನೋ ಅದು ಚೇಂಜ್ ಆಗಬೇಕು. ಟು ಮೇಕ್ ಪೀಪಲ್ ಪ್ಯೂರ್, ವೈಸ್ ಆ್ಯಂಡ್ ಸ್ಪಿರಿಚುವಲಿ ಅವೇಕ್. ಸೊ ಜನಗಳನ್ನು ನಾವು ಶುದ್ಧರನ್ನಾಗಿ ಮಾಡಬೇಕು, ಅವರನ್ನು ವೈಸ್ ಅಂದರೆ ಜಾಣರನ್ನಾಗಿ ಮಾಡಬೇಕು ಮತ್ತು ಆಧ್ಯಾತ್ಮಿಕವಾಗಿ ಜ್ಞಾನವನ್ನು ಅವರಿಗೆ ಕೊಡಬೇಕು. ಹಿ ಸೇಸ್ ಇಗ್ನೋರೆನ್ಸ್ ಈಸ್ ದ ಮದರ್ ಆಫ್ ಮಿಸರಿ. ಸ್ವಾಮಿ ವಿವೇಕಾನಂದರ ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇಗ್ನೋರೆನ್ಸ್, ಅಜ್ಞಾನ ಅಂತಕ್ಕಂಥದ್ದು ಏನಿದೆನೋ ದಟ್ ಈಸ್ ದ ಮದರ್ ಆಫ್ ಮಿಸರಿ. ಅಂದರೆ ಎಲ್ಲ ನೋವುಗಳ ತಾಯಿ ಅಂಥೇಳಿ ಅಜ್ಞಾನವನ್ನು ಕರೀತಾ ಇದ್ದಾರೆ. ಸೊ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ನಾವು ಹೋಗಲಾಡಿಸ್ಕೊಳ್ಬೇಕು ಅಂತಕ್ಕಂತಹ ಮೆಸೇಜನ್ನು ಕೊಡ್ತಾರೆ. ದ ಟೀಚಿಂಗ್ ಆಫ್ ದ ಭಗವದ್ಗೀತಾ. ಇಲ್ಲಿ ಸ್ವಾಮಿ ವಿವೇಕಾನಂದರವರು ಭಗವದ್ಗೀತೆಯಿಂದ ಬರ್ತಕ್ಕಂತಹ ಒಂದು ಸಂದೇಶವನ್ನು ಶೇರ್ ಮಾಡ್ಕೊಳ್ತಾರೆ. At this point, Vivekananda brings in the central message of the Bhagavad Gita: work constantly, but do not
ಬಿ ಅಟ್ಯಾಚ್ಡ್ ಟು ದ ರಿಸಲ್ಟ್ಸ್. ಸೊ ನಿರಂತರವಾಗಿ, ಕಾನ್ಸ್ಟೆಂಟ್ಲಿ ಅಂದರೆ ನಿರಂತರವಾಗಿ ನಾವು ನಮ್ಮ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾನೆ ಇರಬೇಕು. ಆದರೆ ಆ ಒಂದು ಕೆಲಸಕ್ಕೆ ನಾವು ಅಂಟಿಕೊಳ್ಳಬಾರದು ಅಂತಕ್ಕಂತಹ ಭಗವದ್ಗೀತೆಯ ಒಂದು ಸಂದೇಶ ಏನಿದೆನೋ ಅದನ್ನು ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡ್ತಾರೆ. ಆಲ್ ಆ್ಯಕ್ಷನ್ಸ್ ಪ್ರೊಡ್ಯೂಸ್ ರಿಸಲ್ಟ್ಸ್. ಪ್ರತಿಯೊಂದು ಕೆಲಸವೂ ಕೂಡ ತನ್ನದೇ ಆಗಿರತಕ್ಕಂತಹ ಒಂದು ಫಲಿತಾಂಶವನ್ನು ಕೊಟ್ಟೇ ಕೊಡುತ್ತೆ. ಕೆಲವೊಂದಿಷ್ಟು ಕೆಲಸಗಳು ನೋಡಿ ಸಮ್ ಗುಡ್ ಅಂದರೆ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ಬೋದು, ಸಮ್ ಬ್ಯಾಡ್ ಕೆಲವೊಂದಿಷ್ಟು ಕೆಲಸಗಳು ಬ್ಯಾಡ್ ರಿಸಲ್ಟನ್ನು ಕೊಡ್ಬೋದು, ಬಟ್ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಈವನ್ ದ ಬೆಸ್ಟ್ ಆ್ಯಕ್ಷನ್ಸ್ ಕ್ಯಾನ್ ಹ್ಯಾವ್ ಸೈಡ್ ಎಫೆಕ್ಟ್ಸ್. ಕೆಲವೊಂದು ಸಂದರ್ಭದಲ್ಲಿ ಉತ್ತಮ ಕೆಲಸಗಳು ಅಂತ ಹೇಳಿ ನಾವೇನು ಮಾಡ್ತಾ ಇರ್ತೀವೋ ಆ ಉತ್ತಮ ಕೆಲಸಗಳಿಂದಾನೇ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಅಥವಾ ಕೆಲವೊಂದು ಕೆಟ್ಟ ಘಟನೆಗಳು ಕೂಡ ನಡೀಬಹುದು ಅಥವಾ ಕೆಟ್ಟ ಫಲಿತಾಂಶ ಬರಬಹುದು. If we get attached to the results, we will swing between joy and sorrow. ಒಂದು ವೇಳೆ ನಾವು ರಿಸಲ್ಟ್ಗೆ ಅಟ್ಯಾಚ್ ಆಗಿದ್ದರೆ ನಮ್ಮಲ್ಲಿ ಅದು ದುಃಖವನ್ನು ಸಂತೋಷಗಳನ್ನು ತಂದೊಡ್ಡುತ್ತೆ. ಹ್ಯಾಪಿ ವೆನ್ ಥಿಂಗ್ಸ್ ಸಕ್ಸೀಡ್. ನಾವೇನು ಮಾಡಬೇಕು ಅಂದ್ಕೊಂಡಿರ್ತೀವೋ ಅಥವಾ ನಾವು ಏನೋ ಕಷ್ಟಪಟ್ಟು ಕೆಲಸ ಮಾಡಿದರೆ ಅದು ಸಕ್ಸಸ್ ಆದರೆ ನಾವು ತುಂಬಾ ಖುಷಿ ಪಡ್ತೇವೆ. ಮಿಸರಬಲ್ ವೆನ್ ದೆ ಫೇಲ್. ಒಂದು ವೇಳೆ ನಾವು ಮಾಡಿರ್ತಕ್ಕಂತಹ ಕೆಲಸ ಫೇಲ್ ಆಗಿಬಿಟ್ರೆ ನಾವೇನು ಮಾಡ್ತೇವೆ, ನೋವನ್ನು ಅನುಭವಿಸ್ತೇವೆ. ಸೊ ಇದು ಅಟ್ಯಾಚ್ ಆಗಿದ್ದರೆ ಮಾತ್ರ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನೀವೇನೇ ತುಂಬ ಕಷ್ಟಪಟ್ಟು ಓದಿರ್ತೀರ, ಆಗ ಔಟ್ ಆಫ್ ಮಾರ್ಕ್ಸ್ ಬಂದರೆ ತುಂಬಾ ಖುಷಿ ಪಡ್ತೀರಾ. ಒಂದು ವೇಳೆ ನೀವು ಚೆನ್ನಾಗಿ ಓದ್ಕೊಂಡ್ರೂ ಕೂಡ 100ಗೆ ಕೇವಲ 40-50 ಮಾರ್ಕ್ಸ್ ಬಂದರೆ ನೀವು ದುಃಖಿತರಾಗ್ತೀರಾ. ಅದಕ್ಕೆ ಇಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು ಏನಂದರೆ, ನಿಮ್ಮ ಕೆಲಸ ಏನಿದೆ ಸ್ಟಡಿ ಮಾಡ್ತಕ್ಕಂಥದ್ದು, ಸ್ಟಡಿ ಮಾಡಿ ಎಕ್ಸಾಮ್ ಬರೀರಿ, ಬಿಟ್ಬಿಡಿ. ಆ ರಿಸಲ್ಟ್ ಏನಾದರೂ ಬರಲಿ ಅದನ್ನು ನೀವು ತುಂಬ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕೆಲಸ ಏನಿದೆ ಅನ್ನೋ ಕೈಯಲ್ಲಿ ಅದನ್ನು ಕರೆಕ್ಟಾಗಿ ಮಾಡಿ ಅಂತಕ್ಕಂಥ ಒಂದು ಸಂದೇಶವನ್ನು ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ದಿಸ್ ಕ್ರಿಯೇಟ್ಸ್ ಬಾಂಡೇಜ್ ಟೈಯಿಂಗ್ ಅಸ್ ಟು ಎಂಡ್ಲೆಸ್ ಸೈಕಲ್ಸ್ ಆಫ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಒಂದು ವೇಳೆ ನಾವು ಅಟ್ಯಾಚ್ ಆದರೆ ಮತ್ತೆ ನಾವು ಕೆಲಸಕ್ಕೆ ತೊಡಗಬೇಕಾಗುತ್ತೆ, ದುಃಖಿತರಾಗ್ತೇವೆ ಅಂತ ಹೇಳ್ತಾರೆ. ದ ಸೊಲ್ಯೂಷನ್ ಈಸ್ ನಾನ್ ಅಟ್ಯಾಚ್ಮೆಂಟ್. ಸೊ ಒಂದೇ ಒಂದು ಪರಿಹಾರ ಏನಪ್ಪ ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ಅಟ್ಯಾಚ್ ಆಗಬಾರ್ದು. ಡೂ ಯುವರ್ ಡ್ಯೂಟಿ ಸಿನ್ಸಿಯರ್ಲಿ. ನಿಮ್ಮ ಕೆಲಸವನ್ನು ನೀವು ಸಿನ್ಸಿಯರಾಗಿ ನಿರ್ವಹಣೆ ಮಾಡಿ. ಪುಟ್ ಇನ್ ಯುವರ್ ಬೆಸ್ಟ್ ಎಫರ್ಟ್. ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅತ್ಯುತ್ತಮವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಬಟ್ ಡು ನಾಟ್ ಕ್ಲಿಂಗ್ ಟು ದ ಔಟ್ಕಮ್. ಫಲಿತಾಂಶ ಏನು ಬರುತ್ತೋ ಅದಕ್ಕೆ ಅಂಟ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ದಿಸ್ ವೇ ವರ್ಕ್ ವಿಲ್ ನಾಟ್ ಚೈನ್ ಯು ಡೌನ್. ಸೊ ಈ ರೀತಿ ಆ ಕೆಲಸ ನಿಮ್ಮನ್ನು ಬಂದಿಯಾಗಿಸೋದಿಲ್ಲ. ಆ್ಯಂಡ್ ಯು ವಿಲ್ ರಿಮೈನ್ ಫ್ರೀ ಇನ್ಸೈಡ್. ಸೊ ನೀವು ಆಂತರಿಕವಾಗಿ ಫ್ರೀ ಆಗಿರ್ತೀರ, ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಇಂಪ್ರೆಷನ್ಸ್ ಆ್ಯಂಡ್ ಕ್ಯಾರೆಕ್ಟರ್. ಇಂಪ್ರೆಷನ್ಸ್ ಅಂದರೆ ಪ್ರಭಾವಗಳು ಅಂತೇಳಿ, ಅಂದರೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಟು ಎಕ್ಸ್ಪ್ಲೇನ್ ದಿಸ್, ವಿವೇಕಾನಂದ ಟಾಕ್ಸ್ ಅಬೌಟ್ ಸಂಸ್ಕಾರಾಸ್ ಆರ್ ಮೆಂಟಲ್ ಇಂಪ್ರೆಷನ್ಸ್. ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳ ಬಗ್ಗೆ ಇಲ್ಲಿ ಸ್ವಾಮಿ ವಿವೇಕಾನಂದರವರು ಹೇಳ್ತಾ ಹೋಗ್ತಾರೆ. ಎವ್ರಿ ಆ್ಯಕ್ಷನ್, ಥಾಟ್ ಆರ್ ವರ್ಡ್ ವಿ ಸ್ಪೀಕ್ ಲೀವ್ಸ್ ಎ ಮಾರ್ಕ್ ಆನ್ ಅವರ್ ಮೈಂಡ್. ನಾವು ಮಾಡ್ತಕ್ಕಂತಹ ಪ್ರತಿ ಕೆಲಸವೂ ಕೂಡ ಮತ್ತು ನಾವು ಮಾಡ್ತಕ್ಕಂತಹ ಪ್ರತಿ ವಿಚಾರವೂ ಕೂಡ ಅಥವಾ ನಾವು ಏನು ಮಾತನಾಡ್ತೀವೋ ಆ ಪ್ರತಿಯೊಂದೂ ಕೂಡ ನಮ್ಮ ಮನಸ್ಸಿನ ಮೇಲೆ ತನ್ನದೇ ಆಗಿರತಕ್ಕಂತಹ ಒಂದು ಮಾರ್ಕನ್ನು ಬಿಡುತ್ತೆ, ಅಂದರೆ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನಾವು ಮಾತನಾಡ್ತಕ್ಕಂತಹದ್ದಿರ್ಬೋದು, ನಾವು ಮಾಡ್ತಕ್ಕಂತಹ ಕೆಲಸ ಇರ್ಬೋದು, ಅದೆಲ್ಲವೂ ಕೂಡ ಮತ್ತು ನಮ್ಮಲ್ಲಿರ್ತಕ್ಕಂತಹ ವಿಚಾರಗಳು ಎಲ್ಲವೂ ಕೂಡ ಒಳ್ಳೆಯವೇ ಆಗಿರಬೇಕು. ಆ ರೀತಿ ನೋಡ್ಕೋಬೇಕು ಅಂತೇಳಿ ಹೇಳ್ತಾರೆ. ಓವರ್ ಟೈಮ್ ದೀಸ್ ಮಾರ್ಕ್ಸ್ ಬಿಲ್ಡ್ ಅಪ್ ಆ್ಯಂಡ್ ಫಾರ್ಮ್ ಅವರ್ ಕ್ಯಾರೆಕ್ಟರ್. ಸೊ ನಾವು ಈ ರೀತಿ ಯಾವ ರೀತಿ ಚಿಂತನೆ ಮಾಡ್ತೀವೋ, ಏನು ಕೆಲಸ ಮಾಡ್ತೀವೋ ಅವೆಲ್ಲವೂ ಕೂಡ ಬರ್ತಾ ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತವೆ ಅಂಥೇಳಿ ಹೇಳ್ತಾರೆ. ಇಫ್ ವಿ ಥಿಂಕ್ ಗುಡ್ ಥಾಟ್ಸ್ ಆ್ಯಂಡ್ ಡೂ ಗುಡ್ ಡೀಡ್ಸ್, ಗುಡ್ ಇಂಪ್ರೆಷನ್ಸ್ ಡಾಮಿನೇಟಸ್. ಒಂದು ವೇಳೆ ನಾವು ಒಳ್ಳೆಯ ವಿಚಾರಗಳನ್ನೇ ಥಿಂಕ್ ಮಾಡ್ತಾ ಇದ್ದರೆ, ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದರೆ ಅವು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ. ಆ್ಯಂಡ್ ವಿ ನ್ಯಾಚುರಲಿ ಬಿಕಮ್ ಗುಡ್. ಅದರಿಂದಾಗಿ ನಾವು ಒಳ್ಳೆಯವರೇ ಆಗ್ತೇವೆ. ಇಫ್ ವಿ ಥಿಂಕ್ ಆ್ಯಂಡ್ ಆ್ಯಕ್ಟ್ ಬ್ಯಾಡ್ಲಿ, ಅಂದರೆ ನಾವು ಕೆಟ್ಟ ವಿಚಾರಗಳನ್ನು ಮಾಡ್ತಾ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದರೆ, ನೆಗೆಟಿವ್ ಇಂಪ್ರೆಷನ್ಸ್ ಡಾಮಿನೇಟಸ್. ನಕಾರಾತ್ಮಕ ಒಂದು ಪ್ರಭಾವವೇ ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಆ್ಯಂಡ್ ವಿ ಟೆಂಡ್ ಟುವರ್ಡ್ ಬ್ಯಾಡ್ ಆ್ಯಕ್ಷನ್ಸ್. ಇದರಿಂದಾಗಿ ನಾವು ಕೆಟ್ಟ ಕೆಲಸಗಳ ಕಡೆ ನಮ್ಮ ಮನಸ್ಸನ್ನು ಅಥವಾ ನಮ್ಮ ಒಲವನ್ನು ತೋರಿಸ್ತೇವೆ, ಕೆಟ್ಟವರಾಗಿಬಿಡ್ತೇವೆ. ಎ ಪರ್ಸನ್ ಆಫ್ ಸ್ಟ್ರಾಂಗ್ ಕ್ಯಾರೆಕ್ಟರ್ ಹ್ಯಾಸ್ ಸೋ ಮೆನಿ ಗುಡ್ ಇಂಪ್ರೆಷನ್ಸ್ ದ್ಯಾಟ್ ಹಿ ಕೆನಾಟ್ ಈಸಿಲಿ ಡೂ ರಾಂಗ್. ಸೊ ಒಳ್ಳೆಯ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡಿದ್ದೆ ಆದರೆ ಮೌಲ್ಯಗಳ ಬಗ್ಗೆ ಯಾವ ವ್ಯಕ್ತಿ ನಂಬಿಕೆಯನ್ನು ಇಟ್ಟಿರ್ತಾನೋ ಅವನಿಂದ ತಪ್ಪುಗಳು ನಡೆಯೋದು ತುಂಬಾ ರೇರ್ ಆಗುತ್ತೆ. ಅಷ್ಟು ಸುಲಭವಾಗಿ ಅವನು ತಪ್ಪನ್ನು ಮಾಡುವುದಿಲ್ಲ. ಜಸ್ಟ್ ಆ್ಯಸ್ ಎ ಟಾರ್ಟೈಸ್ ವಿತ್ಡ್ರಾಸ್ ಇನ್ ಟು ಇಟ್ಸ್ ಶೆಲ್ ಆ್ಯಂಡ್ ರಿಫ್ಯೂಸಸ್ ಟು ಕಮ್ ಔಟ್. ಯಾವ ರೀತಿ ಟಾರ್ಟೈಸ್ ಅಂದರೆ ಒಂದು ಆಮೆ ತನ್ನ ಒಂದು ಶೆಲ್ ಒಳಗಡೆ ಸೇರಿಕೊಂಡಿರುತ್ತೋ, ಇಲ್ಲಿ ಅವರು ಸ್ವಾಮಿ ವಿವೇಕಾನಂದರವರು ತುಂಬ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಏನಪ್ಪ ಅಂದರೆ ಒಬ್ಬ ವ್ಯಕ್ತಿ ಆ ಒಂದು ಟಾರ್ಟೈಸ್ ಒಳಗಡೆ ಸೇರಿಕೊಂಡ್ರೆ ಆ ಒಂದು ಟಾರ್ಟೈಸ್ ಮೇಲಿರ್ತಕ್ಕಂತಹ ಶೆಲ್ಲನ್ನು ಒಡೆದು ಹಾಕಿ
ಅದನ್ನು ಕೊಂದರೂ ಕೂಡ ಆ ಒಂದು ಶೆಲ್ಲನ್ನು ಬಿಟ್ಟು ಅದು ಆಚೆ ಬರುವುದಿಲ್ಲ. ಸೊ ಈ ರೀತಿ ನಮ್ಮ ಮನಸ್ಸಿನ ಮೇಲೇನೂ ಕೂಡ ಈ ಒಂದು ನಕಾರಾತ್ಮಕ ಅಂಶಗಳಿರ್ಬೋದು ಅಥವಾ ಸಕಾರಾತ್ಮಕ ಅಂಶಗಳಿರ್ಬೋದು ಪ್ರಭಾವವನ್ನು ಹೊಂದಿರ್ತವೆ. ಸೊ ಒಬ್ಬ ವ್ಯಕ್ತಿ ಏನನ್ನ ವಿಚಾರ ಮಾಡ್ತಾನೋ, ಏನು ಕೆಲಸಗಳನ್ನು ಮಾಡ್ತಾನೋ, ಏನು ಮಾತನಾಡ್ತಾನೋ ಅದು ಅವನ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಸೊ ಅವುಗಳ ಬಗ್ಗೆ ನಾವು ಕಾಳಜಿಯನ್ನು ಮಾಡಬೇಕು, ಉತ್ತಮ ವ್ಯಕ್ತಿತ್ವವನ್ನು ಅಳವಡಿಸಿಕೊಳ್ಬೇಕು ಅಂತಕ್ಕಂತಹದ್ದನ್ನು ಹೇಳ್ತಾರೆ. ಬಟ್ ವಿವೇಕಾನಂದ ಆಡ್ಸ್ ಸಮಥಿಂಗ್ ಡೀಪರ್. ಈವನ್ ಗುಡ್ ಇಂಪ್ರೆಷನ್ಸ್ ಆರ್ ಎ ಕೈಂಡ್ ಆಫ್ ಬಾಂಡೇಜ್. ಕೆಲವೊಂದು ಸಂದರ್ಭದಲ್ಲಿ ನಾವು ಇದು ಅತ್ಯುತ್ತಮ ಅಂತೇಳಿ ಅದಕ್ಕೇನೆ ಅಟ್ಯಾಚ್ಮೆಂಟನ್ನು ಕೂಡ ಬೆಳೆಸ್ಕೋಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ದ ಹೈಯೆಸ್ಟ್ ಗೋಲ್ ಈಸ್ ಟು ರೈಸ್ ಬಿಯಾಂಡ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್. ಯಾವುದು ತಪ್ಪು ಯಾವುದು ಸರಿ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು, ಮಾಡೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಆ್ಯಕ್ಟಿಂಗ್ ಫ್ರೀಲಿ ವಿತೌಟ್ ಲೀವಿಂಗ್ ಹೆವಿ ಮಾರ್ಕ್ಸ್ ಆನ್ ದ ಮೈಂಡ್. ನಮ್ಮ ಮನಸ್ಸಿನ ಮೇಲೆ ತುಂಬಾ ಹೆವಿ ಮಾರ್ಕನ್ನು ಬಿಡದೇನೆ ನಾವೇನು ಮಾಡಬೇಕು, ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಹಿ ಗಿವ್ಸ್ ಎ ಸಿಂಪಲ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಇನ್ ಒನ್ ಡೇ ವಿ ಮೇ ಸಿ ಹಂಡ್ರೆಡ್ಸ್ ಆಫ್ ಫೇಸಸ್. ಎಲ್ಲೋ ಹೋಗ್ತಾ ಇರ್ತೇವೆ, ನಮಗೆ ನೂರಾರು ಮುಖಗಳು ಎದುರುಗಡೆ ಬರ್ತವೆ, ಅಂದರೆ ಜನಗಳು ಸಿಗ್ತಾರೆ. ಬಟ್ ಎಟ್ ನೈಟ್ ವಿ ಮೈಟ್ ಓನ್ಲಿ ರಿಮೆಂಬರ್ ಒನ್. ಆ ಒಂದು ಜನಗಳನ್ನು ನಾವು ನೆನಪು ಮಾಡ್ಕೊಳ್ಳಿಕ್ಕೆ ಹೊರಟ್ರೆ, ಯಾರ್ಯಾರನ್ನು ಇವತ್ತು ನೋಡಿದ್ದೇವೆ ಅಂತ ನಾವು ನೆನಪು ಮಾಡ್ಕೊಳ್ಳೋಕೆ ಹೋದರೆ ನಮಗೆ ನೆನಪಾಗ್ತಕ್ಕಂಥದ್ದು ಯಾರು ಅಂದರೆ ದ ಫೇಸ್ ಆಫ್ ಸಮ್ ಒನ್ ವಿ ಲವ್ ಆರ್ ಫೀಲ್ ಅಟ್ಯಾಚ್ಡ್ ಟು. ಸೊ ನಮಗೆ ನೆನಪಾಗ್ತಕ್ಕಂಥದ್ದು ಯಾರು ನಮಗೆ ನಾವು ಯಾರನ್ನ ಪ್ರೀತಿಯಿಂದ ನೋಡಿರ್ತೀವೋ ಮತ್ತು ಯಾರ ಕಡೆ ನಮ್ಮ ಮನಸ್ಸು ಸೆಳೆದಿರುತ್ತೋ ಅಂತಹ ವ್ಯಕ್ತಿಗಳು ಮಾತ್ರ ನೆನಪಿಗೆ ಬರ್ತಾರೆ. ಅದನ್ನು ಬಿಟ್ಟರೆ ಎಲ್ಲ ವ್ಯಕ್ತಿಗಳು ನೆನಪಿಗೆ ಬರೋದಿಲ್ಲ. ಫಿಸಿಯಾಲಜಿಕಲಿ ಆಲ್ ಫೇಸಸ್ ಮೇಡ್ ಈಕ್ವಲ್ ಇಂಪ್ರೆಷನ್ಸ್. ಎಲ್ಲರನ್ನು ಕೂಡ ನಾವು ಗಮನಿಸಿರ್ತೇವೆ, ಕಣ್ಣುಗಳು ನೋಡಿರ್ತವೆ ಆನ್ ಅವರ್ ಐಸ್. ಬಟ್ ದ ಫೇಸ್ ವಿ ಲವ್ಡ್ ಲೆಫ್ಟ್ ಎ ಡೀಪರ್ ಮಾರ್ಕ್ ಆನ್ ದ ಮೈಂಡ್. ಬಟ್ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ತಕ್ಕಂಥವ್ರು ಯಾರಪ್ಪ ಅಂದರೆ ನಾವು ಯಾವ ವ್ಯಕ್ತಿನ ಪ್ರೀತಿಯಿಂದ ನೋಡಿರ್ತೀವೋ ಆ ವ್ಯಕ್ತಿ ಮಾತ್ರ ಮನಸ್ಸಿನಲ್ಲಿ ಉಳಿದುಕೊಂಡಿರ್ತಾನೆ. ಅಟ್ಯಾಚ್ಮೆಂಟ್ ಮೇಡ್ ಇಟ್ ಸ್ಟ್ರಾಂಗರ್. ಯಾಕೆ ಇಟ್ಕೊಳ್ತೀವಿ ಅಂದರೆ ಅಲ್ಲಿ ನಮಗೆ ಅಟ್ಯಾಚ್ಮೆಂಟ್ ಬೆಳೆದಿರುತ್ತೆ. ಹಾಗಾಗಿ ದಿಸ್ ಈಸ್ ಹೌ ವರ್ಕ್ ಬೈಂಡ್ಸ್ ಅಸ್ ಟು. ಸೊ ನಮ್ಮ ಕೆಲಸವೂ ಕೂಡ ಇದೇ ರೀತಿಯೇ ನಮ್ಮನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಇಫ್ ಯು ಆರ್ ಅಟ್ಯಾಚ್ಡ್ ಟು ರಿಸಲ್ಟ್ಸ್ ದೇ ಲೀವ್ ಹೆವಿ ಮಾರ್ಕ್ಸ್ ಆನ್ ಅಸ್. ಸೊ ನಾವೇನಾದರೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ರೆ ಅವು ನಮ್ಮ ಮನಸ್ಸಿನ ಮೇಲೆ ತುಂಬಾ ಹೆವಿ ಮಾರ್ಕ್ನ ಪ್ರಭಾವವನ್ನು ಬೀರ್ತವೆ. ಇಫ್ ಯು ಆರ್ ಡಿಟ್ಯಾಚ್ಡ್ ಅಂದರೆ ನಾವು ಬಂಧನಕ್ಕೆ ಒಳಗಾಗದೇ ಇದ್ದರೆ ಮಾಡ್ತಕ್ಕಂತಹ ಕೆಲಸಕ್ಕೆ ದ ಆ್ಯಕ್ಷನ್ಸ್ ಕಮ್ ಆ್ಯಂಡ್ ಗೋ ಲೈಕ್ ರಿಪಲ್ಸ್ ಆನ್ ವಾಟರ್. ನಮ್ಮ ಕೆಲಸಗಳು ಯಾವ ರೀತಿ ಇರ್ತಾವಪ್ಪ ಅಂದರೆ ಈಗ ನದಿಯ ನೀರಿರ್ಬೋದು ಅಥವಾ ಸಮುದ್ರದ ನೀರಿರ್ಬೋದು, ಅಲ್ಲಿ ಅಲೆಗಳಿರ್ತಾವಲ್ವ, ನೀರಿನ ಮೇಲೆ ಇರ್ತಕ್ಕಂತಹ ಅಲೆಗಳು, ಮೇಲ್ಗಡೆ ಅಲೆಗಳಿರ್ತವೆ ಬಟ್ ಒಳಗಡೆ ನೀರು ಪ್ರಶಾಂತವಾಗಿಯೇ ಇರುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಒಂದು ವೇಳೆ ನಾವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳದೇ ಇದ್ದರೆ ಆಳದಲ್ಲಿ ಪ್ರಶಾಂತವಾಗಿಯೇ ಇರುತ್ತೆ. ವಿತೌಟ್ ಡಿಸ್ಟರ್ಬಿಂಗ್ ದ ಡೆಪ್ತ್ ಆಫ್ ಅವರ್ ಸೋಲ್. ನೇಚರ್ ಈಸ್ ಎ ಟೀಚರ್ ನಾಟ್ ಎ ಮಾಸ್ಟರ್. ಸೊ ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರವರು ನೇಚರನ್ನು ಒಬ್ಬ ಟೀಚರ್ ಅಂತೇಳಿ ಹೇಳ್ತಾರೆ, ಆದರೆ ಅದೇ ಮಾಸ್ಟರ್ ಅಲ್ಲ ಅಂತಲೂ ಕೂಡ ಹೇಳ್ತಾರೆ. ವಿವೇಕಾನಂದ ರಿಮೈಂಡ್ಸ್ ಅಸ್ ದ್ಯಾಟ್ ನೇಚರ್ ಎಕ್ಸಿಸ್ಟ್ ಫಾರ್ ದ ಎಜುಕೇಷನ್ ಆಫ್ ದ ಸೋಲ್. ಸೊ ಈ ಒಂದು ನೇಚರ್ ಇರತಕ್ಕಂಥದ್ದು ನಮಗೆ ಎಜುಕೇಷನ್ ಅಥವಾ ಶಿಕ್ಷಣವನ್ನು ಕೊಡಲಿಕ್ಕೆ. ದ ವರ್ಲ್ಡ್ ಈಸ್ ಲೈಕ್ ಎ ಬುಕ್ ಫಾರ್ ಅಸ್ ಟು ಸ್ಟಡಿ. ಸೊ ಇಡೀ ಜಗತ್ತೇ ಒಂದು ಪುಸ್ತಕ, ನಾವು ಅಲ್ಲಿಂದ ಅನೇಕ ವಿಷಯಗಳನ್ನು ಸ್ಟಡಿ ಮಾಡಬಹುದು. ಒನ್ಸ್ ವಿ ಲರ್ನ್ ದ ಲೆಸನ್ಸ್ ವಿ ಶುಡ್ ನಾಟ್ ಕ್ಲಿಂಗ್ ಟು ದೆಮ್. ಒಂದು ಸಾರಿ ನಾವು ಆ ಲೆಸನ್ಸ್ಗಳನ್ನು ಕಲ್ತ್ವಿ ಅಂದರೆ ಅದಕ್ಕೆ ನಾವು ಅಂಟಿಕೊಂಡು ಇರಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಬಟ್ ಮೋಸ್ಟ್ ಪೀಪಲ್ ಮೇಕ್ ದ ಮಿಸ್ಟೇಕ್ಸ್ ಆಫ್ ಐಡೆಂಟಿಫೈಯಿಂಗ್ ದೆಮ್ಸೆಲ್ಸ್ ವಿತ್ ನೇಚರ್ ಬಿಲೀವಿಂಗ್ ದೇ ಲಿವ್ ಫಾರ್ ದ ಬಾಡಿ ಆ್ಯಂಡ್ ಡಿಸೈರ್ಸ್. ಸೊ ಅನೇಕ ವ್ಯಕ್ತಿಗಳು ಕೇವಲ ಆಸೆಗಳು ಅಥವಾ ತಮಗೆ ಏನೋ ಒಂದು ಬೇಕು ಅನಿಸಿದರೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದ್ರಲ್ಲೇ ಲೈಫನ್ನು ಕಳೆದು ಬಿಡ್ತಾರೆ. ಹಾಗಾಗಬಾರ್ದು ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ. ದಿಸ್ ಮೇಕ್ಸ್ ದೆಮ್ ಸ್ಲೇವ್ಸ್ ಟು ಪ್ಲೆಷರ್ ಆ್ಯಂಡ್ ಪೇನ್. ಸೊ ಈ ರೀತಿ ನಾವು ಆಸೆಗಳಿಗೆ ದಾಸರಾಗಬಾರ್ದು, ಗುಲಾಮರಾಗಬಾರ್ದು ಅಂತೇಳಿ ಹೇಳ್ತಾರೆ. ಈ ರೀತಿ ಗುಲಾಮರಾದರೆ ಅದರಿಂದ ನಮಗೆ ಪೇನ್ ಅಂದರೆ ನೋವು ಅಂತಕ್ಕಂಥದ್ದು ಬರುತ್ತೆ ಅಂತ ಹೇಳ್ತಾರೆ. ದ ರಿಯಲ್ ಆಟಿಟ್ಯೂಡ್ ಶುಡ್ ಬಿ ಟು ವರ್ಕ್ ಲೈಕ್ ಮಾಸ್ಟರ್ಸ್. ಸೊ ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ನಾವು ಮಾಸ್ಟರ್ ಥರ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ನಾಟ್ ಸ್ಲೇವ್ಸ್, ಗುಲಾಮರಂತೆ ಕೆಲಸ ಮಾಡಬಾರ್ದು. ಮಾಸ್ಟರ್ಸ್ ವರ್ಕ್ ವಿತ್ ಫ್ರೀಡಮ್ ಆ್ಯಂಡ್ ಲವ್. ಸೊ ಮಾಸ್ಟರ್ ಆಗಿರ್ತಕ್ಕಂಥವನು ಫ್ರೀಡಮ್ ಅಂದರೆ ಸ್ವಾತಂತ್ರ್ಯದಿಂದ ಮತ್ತು ಲವ್ ಪ್ರೀತಿಯಿಂದ ತನ್ನ ಕೆಲಸವನ್ನು ನಿರ್ವಹಣೆ ಮಾಡ್ತಾನೆ. ಬಟ್ ಸ್ಲೇವ್ ಏನು ಮಾಡ್ತಾನೆ ನೋಡಿ, ಸ್ಲೇವ್ಸ್ ವರ್ಕ್ ಔಟ್ ಆಫ್ ಕಂಪಲ್ಷನ್ ಆ್ಯಂಡ್ ಸೆಲ್ಫಿಶ್ನೆಸ್. ಒಬ್ಬ ಗುಲಾಮ ಯಾವ ರೀತಿ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಅನಿವಾರ್ಯ, ಕಂಪಲ್ಷನ್, ಇಲ್ಲ ಅಂದರೆ ಮಾಸ್ಟರ್ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಆ ಶಿಕ್ಷೆಯ ಭಯದಿಂದ ಅವನು ಕೆಲಸವನ್ನು ಮಾಡ್ತಾನೆ. ಅದರ ಬದಲಾಗಿ ಅವನಿಗೆ ಸ್ವಾತಂತ್ರ್ಯನೂ ಇಲ್ಲ ಮತ್ತು ಆ ಕೆಲಸದ ಬಗ್ಗೆ ಪ್ರೀತಿನೂ ಕೂಡ ಇರೋದಿಲ್ಲ.
ಮೋಸ್ಟ್ ಪೀಪಲ್ ಹಿ ಸೇಸ್ ವರ್ಕ್ ಲೈಕ್ ಸ್ಲೇವ್ಸ್. ಅನೇಕ ಜನಗಳು ಈ ಜಗತ್ತಿನಲ್ಲಿ ಗುಲಾಮರಂತೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ಈಸ್ ವೈ ದೇ ಸಫರ್. ಇದೇ ಕಾರಣದಿಂದನೇ ಅವರೆಲ್ಲರೂ ಕೂಡ ನೋವನ್ನು, ಸಫರ್ ಅಂದರೆ ನೋವುಗಳು ಅಥವಾ ಸಂಕಷ್ಟಗಳು ಅಂತೇಳಿ, ಸೊ ನೋವನ್ನು ಅನುಭವಿಸ್ತಾ ಇದ್ದಾರೆ. ಸ್ಲೇವ್ಸ್ ವರ್ಕ್ ವರ್ಸಸ್ ಮಾಸ್ಟರ್ಸ್ ವರ್ಕ್. ಸ್ಲೇವ್ಸ್ ವರ್ಕ್ ಈಸ್ ಡನ್ ವಿತ್ ಸೆಲ್ಫಿಶ್ ಮೋಟಿವ್ಸ್, ಜಲಸಿ ಆರ್ ಫಿಯರ್. ಸೊ ಒಬ್ಬ ಸ್ಲೇವ್ ಕೆಲಸ ಮಾಡ್ತಕ್ಕಂಥದ್ದು ಸೆಲ್ಫಿಶ್ ಮೋಟಿವ್, ಸ್ವಾರ್ಥದಿಂದಾಗಿ, ಹೊಟ್ಟೆ ಕಿಚ್ಚಿನಿಂದಾಗಿ ಅಥವಾ ಭಯದಿಂದಾಗಿ. ಅವನಿಗೆ ಮಾಸ್ಟರ್ ಮೇಲೆ ಜಲಸಿನೂ ಇರುತ್ತೆ, ಮಾಸ್ಟರ್ ಕಂಡ್ರೆ ಭಯನೂ ಇರುತ್ತೆ. ಅನಿವಾರ್ಯವಾಗಿ ಅವನು ಕೆಲಸವನ್ನು ಮಾಡ್ತಾ ಇದ್ದಾನೆ, ತಾನು ಬದುಕಬೇಕಲ್ವಾ, ಹಾಗಾಗಿ ಕೆಲಸವನ್ನು ಮಾಡ್ತಾನೆ. ಮಾಸ್ಟರ್ಸ್ ವರ್ಕ್ ಈಸ್ ಡನ್ ಔಟ್ ಆಫ್ ಲವ್. ಬಟ್ ಒಬ್ಬ ಮಾಸ್ಟರ್ ಆಗಿ ಕೆಲಸವನ್ನು ಮಾಡಿದರೆ ಆ ಕೆಲಸದ ಬಗ್ಗೆ ನಮಗೆ ಪ್ರೀತಿ ಇರುತ್ತೆ. ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಇನ್ ರಿಟರ್ನ್. ಅದರಿಂದ ನಾವು ಯಾವುದೇ ಎಕ್ಸ್ಪೆಕ್ಟೇಷನನ್ನು ಕೂಡ ಮಾಡೋದಿಲ್ಲ. ರಿಯಲ್ ಲವ್, ವಿವೇಕಾನಂದ ಎಕ್ಸ್ಪ್ಲೇನ್ಸ್, ಈಸ್ ಪ್ಯೂರ್, ಇಟ್ ಓನ್ಲಿ ಗಿವ್ಸ್ ಜಾಯ್. ನಿಜವಾಗಿರ್ತಕ್ಕಂತಹ ಪ್ರೀತಿ ಯಾವುದಪ್ಪ ಅಂದರೆ ಅದು ನಮಗೆ ಸಂತೋಷವನ್ನು ತಂದು ಕೊಡ್ತಕ್ಕಂಥದ್ದು. ಒಂದು ವೇಳೆ ಸಂತೋಷ ಕೊಡಲಿಲ್ಲ ಅಂದರೆ ಅದು ಪ್ಯೂರ್ ಲವ್ ಆಗಿರೋದಿಲ್ಲ. ಮೋಸ್ಟ್ ಆಫ್ ವಾಟ್ ಪೀಪಲ್ ಕಾಲ್ ಲವ್ ಈಸ್ ಆ್ಯಕ್ಚುಲಿ ಅಟ್ಯಾಚ್ಮೆಂಟ್. ಎಷ್ಟೋ ಸಂದರ್ಭದಲ್ಲಿ ನಾವು ಈ ಒಂದು ಅಟ್ಯಾಚ್ಮೆಂಟ್, ಬಂಧನ ಅಂತಕ್ಕಂಥದ್ದನ್ನೇ ಪ್ರೀತಿ ಅಂತ ಅಂದ್ಕೊಂಡಿರ್ತೇವೆ. ಬಟ್ ಬಂಧನವೇ ಬೇರೆ, ಪ್ರೀತಿಯೇ ಬೇರೆ ಅಂತ ಹೇಳ್ತಾರೆ. ಒಂದು ವೇಳೆ ಬಂಧನ ಇದ್ದರೆ ಅದು ಪ್ರೀತಿ ಆಗಿರುವುದಿಲ್ಲ. ಫುಲ್ ಆಫ್ ಜಲಸಿ ಆ್ಯಂಡ್ ಕಂಟ್ರೋಲ್. ಸೊ ಒಂದು ವೇಳೆ ನಿಜವಾದ ಪ್ರೀತಿ ಇದ್ದರೆ ಅಲ್ಲಿ ಅಟ್ಯಾಚ್ಮೆಂಟ್ ಇರುವುದಿಲ್ಲ, ಜಲಸಿ ಇರುವುದಿಲ್ಲ ಮತ್ತು ಕಂಟ್ರೋಲ್ ಕೂಡ ಇರುವುದಿಲ್ಲ. ಜನಗಳು ತಪ್ಪಾಗಿ ತಿಳ್ಕೊಂಡಿರ್ತಾರೆ. ದ್ಯಾಟ್ ಈಸ್ ನಾಟ್ ರಿಯಲ್ ಲವ್. ಟ್ರೂ ಲವ್ ಬ್ರಿಂಗ್ಸ್ ಪೀಸ್ ಟು ಬೋತ್ ದ ಲವರ್ ಆ್ಯಂಡ್ ದ ಬಿಲವ್ಡ್. ಸೊ ಈ ನಿಜವಾದಂತಹ ಪ್ರೀತಿ ಏನಿದೆಯೋ, ತಾನು ಯಾವ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದಾನೋ ಆ ವ್ಯಕ್ತಿಗೂ ಕೂಡ ಸಂತೋಷ ಇರುತ್ತೆ, ಸ್ವಾತಂತ್ರ್ಯ ಇರುತ್ತೆ, ಇಬ್ಬರೂ ಕೂಡ ಸ್ವತಂತ್ರವಾಗಿರ್ತಾರೆ ಅಂತಕ್ಕಂಥದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಿ ಗಿವ್ಸ್ ದ ಎಕ್ಸಾಂಪಲ್ ಆಫ್ ಲಾರ್ಡ್ ಕೃಷ್ಣ ಇನ್ ದ ಗೀತಾ. ಸೊ ಇಲ್ಲಿ ಲಾರ್ಡ್ ಕೃಷ್ಣ ಅವರ ಒಂದು ಎಕ್ಸಾಂಪಲನ್ನು ಕೂಡ ಕೊಡ್ತಾ ಇದ್ದಾರೆ, ಭಗವದ್ಗೀತೆಯಲ್ಲಿ ಬರ್ತಕ್ಕಂಥದ್ದು. ಕೃಷ್ಣ ದೋ ಹ್ಯಾವಿಂಗ್ ನಥಿಂಗ್ ಟು ಗೇನ್ ಕೀಪ್ಸ್ ವರ್ಕಿಂಗ್ ಫಾರ್ ದ ವರ್ಲ್ಡ್ ಔಟ್ ಆಫ್ ಪ್ಯೂರ್ ಲವ್. ದಟ್ ಈಸ್ ದ ಮಾಡೆಲ್ ಆಫ್ ಪರ್ಫೆಕ್ಟ್ ಆ್ಯಕ್ಷನ್, ಫ್ರೀ, ಜಾಯ್ಫುಲ್ ಆ್ಯಂಡ್ ಸೆಲ್ಫ್ಲೆಸ್. ಶ್ರೀಕೃಷ್ಣ ಈ ಒಂದು ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಇಡೀ ಜಗತ್ತನ್ನು ಶ್ರೀಕೃಷ್ಣ ಪರಮಾತ್ಮನೇ ನೋಡ್ಕೊಳ್ತಾ ಇದ್ದಾನೆ, ಅದಕ್ಕೆ ಕಾರಣವನ್ನು ಕೊಡ್ತಾನೆ. ಇಡೀ ಜಗತ್ತನ್ನು ನಾನು ನೋಡ್ಕೊಳ್ತಾ ಇದ್ದೇನೆ, ಅದನ್ನು ಪ್ರೀತಿಯಿಂದಾನೇ ನೋಡ್ಕೊಳ್ತಾ ಇದ್ದೇನೆ, ಇದನ್ನೆಲ್ಲ ಸಲಹುತ್ತಾ ಇರತಕ್ಕಂಥದ್ದು ನಾನು ಪ್ರೀತಿಯಿಂದ, ಇದು ನನಗೆ ವರ್ಕ್ ಲೋಡ್ ಅನಿಸೋದಿಲ್ಲ, ಇದು ನನಗೆ ಹೆವಿ ವರ್ಕ್ ಅಂತ ಅನಿಸೋದಿಲ್ಲ ಅಂಥೇಳಿ ಶ್ರೀಕೃಷ್ಣ ಹೇಳ್ತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಾಗಿನೇ ನಾನು ಪ್ರೀತಿಯಿಂದ ಇಡೀ ಜಗತ್ತನ್ನು ನೋಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ ಶ್ರೀಕೃಷ್ಣ. ದ್ಯಾಟ್ ಈಸ್ ದ ಮಾಡೆಲ್ ಆಫ್ ಪರ್ಫೆಕ್ಟ್ ಆ್ಯಕ್ಷನ್. ಸೊ ಈ ಒಂದು ಶ್ರೀಕೃಷ್ಣ ಯಾವ ರೀತಿ ಜಗತ್ತನ್ನು ಸಾಕ್ತಾ ಇದ್ದಾನೋ ಹಾಗೆಯೇ ನಮ್ಮ ಕೆಲಸವನ್ನು ನಾವು ನೋಡ್ಕೊಳ್ಬೇಕು, ಫ್ರೀ ಆಗಿರಬೇಕು, ಸಂತೋಷದಿಂದ ಇರಬೇಕು ಮತ್ತು ಅಲ್ಲಿ ಯಾವುದೇ ಸ್ವಾರ್ಥ ಇರಬಾರ್ದು. ದ ಸ್ಪಿರಿಟ್ ಆಫ್ ಗಿವಿಂಗ್ ಅಂದರೆ ಕೊಡ್ತಕ್ಕಂತಹ ಮನಸ್ಸು, ಅಂದರೆ ನಮ್ಮ ಬಳಿ ಇರತಕ್ಕಂಥದ್ದನ್ನು ಮತ್ತೊಬ್ಬರ ಜೊತೆ ಶೇರ್ ಮಾಡ್ಕೊಳ್ತಕ್ಕಂತಹ ಮನಸ್ಸು. ವಿವೇಕಾನಂದ ಸೇಸ್ ದ ರೈಟ್ ವೇ ಟು ವರ್ಕ್ ಈಸ್ ಆಲ್ವೇಸ್ ಟು ಟೇಕ್ ದ ಪೊಸಿಷನ್ ಆಫ್ ಎ ಗಿವರ್. ಸೊ ಈ ಒಂದು ಜಗತ್ತಿನಲ್ಲಿ ನಮ್ಮಿಂದ ಏನು ಸಾಧ್ಯನೋ, ಅಂದರೆ ಬೇರೆಯವರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯನೋ ಅದೆಲ್ಲವನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಜಸ್ಟ್ ಆ್ಯಸ್ ಪೇರೆಂಟ್ಸ್ ಕೇರ್ ಫಾರ್ ದಿರ್ ಚಿಲ್ಡ್ರನ್. ಯಾವ ರೀತಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ತಾರೋ ಅದೇ ರೀತಿ ನಾವು ಜಗತ್ತಿನಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಲಿಕ್ಕೆ ನಾವು ರೆಡಿಯಾಗಿರಬೇಕು, ಸಹಾಯ ಹಸ್ತವನ್ನು ಚಾಚಬೇಕು ಅಂತ ಹೇಳ್ತಾರೆ. ವಿತೌಟ್ ಎಕ್ಸ್ಪೆಕ್ಟಿಂಗ್ ರೀಪೇಮೆಂಟ್, ಅದರಿಂದ ನಾವು ಯಾವುದೇ ಒಂದು ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬಾರ್ದು ಅಂತ ಹೇಳ್ತಾರೆ. ವಿ ಶುಡ್ ಸರ್ವ್ ಸೊಸೈಟಿ ವಿತೌಟ್ ಡಿಮ್ಯಾಂಡಿಂಗ್ ಥ್ಯಾಂಕ್ಸ್ ಆರ್ ರಿಕಾಗ್ನಿಷನ್. ಸೊ ನಾವು ಮಾಡ್ತಕ್ಕಂತಹ ಕೆಲಸ ಏನಿರುತ್ತೋ ಅದರಿಂದ ನಾವು ಸಮಾಜದಿಂದ ಯಾವುದೇ ಒಂದು ಥ್ಯಾಂಕ್ಸನ್ನು, ಅಂದರೆ ಬೇರೆಯವರು ನನಗೆ ಧನ್ಯವಾದಗಳನ್ನು ಹೇಳಲಿ ಅಥವಾ ನನ್ನನ್ನು ಗುರುತಿಸಲಿ, ಗೌರವಗಳು ಸಿಗಲಿ ಅಂತಕ್ಕಂತಹ ಒಂದು ಆಸೆಯನ್ನು ಇಟ್ಕೊಂಡು ನಾವು ಯಾವುದೇ ಸೇವೆಯನ್ನು ಈ ಸಮಾಜಕ್ಕೆ ಮಾಡಬಾರ್ದು, ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ದ ಮೊಮೆಂಟ್ ವಿ ಎಕ್ಸ್ಪೆಕ್ಟ್ ಎ ರಿಟರ್ನ್ ಅಟ್ಯಾಚ್ಮೆಂಟ್ ಬಿಗಿನ್ಸ್. ಒಂದು ವೇಳೆ ನಾವು ಈ ಒಂದು ಸಮಾಜದಿಂದ ನಮ್ಗೆ ಏನೋ ಸಿಗುತ್ತೆ ಅಥವಾ ನಾವು ಯಾರಿಗೆ ಸಹಾಯ ಮಾಡ್ತೀವೋ ಅವರಿಂದ ಏನೋ ಒಂದು ಸಿಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅಲ್ಲಿಂದನೇ ಈ ಒಂದು ಬಂಧನ ಆರಂಭ ಆಗುತ್ತೆ. ಆ್ಯಂಡ್ ಅವರ್ ವರ್ಕ್ ಬಿಕಮ್ಸ್ ಸೆಲ್ಫಿಶ್. ಆಗ ನಾವು ಮಾಡ್ತಕ್ಕಂತಹ ಕೆಲಸ ಸ್ವಾರ್ಥದಿಂದ ಕೂಡಿರ್ತಕ್ಕಂತಹ ಕೆಲಸ ಆಗುತ್ತೆ ಅಂತೇಳಿ ಹೇಳ್ತಾರೆ. ದ ಸ್ಟೋರಿ ಆಫ್ ದ ಗೋಲ್ಡನ್ ಮಂಗೂಸ್. ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ಒಂದು ಸ್ಟೋರಿಯನ್ನು ಸ್ವಾಮಿ ವಿವೇಕಾನಂದರವರು ಮೆನ್ಷನ್ ಮಾಡ್ತಾರೆ. ಟು ಶೋ ವಾಟ್ ರಿಯಲ್ ಸ್ಯಾಕ್ರಿಫೈಸ್ ಲುಕ್ಸ್ ಲೈಕ್, ವಿವೇಕಾನಂದ ನರೇಟ್ಸ್ ದ ಸ್ಟೋರಿ ಆಫ್ ದ ಗೋಲ್ಡನ್ ಮಂಗೂಸ್. ಅಂದರೆ ಗೋಲ್ಡನ್ ಮಂಗೂಸ್, ಬಂಗಾರದಿಂದ ಕೂಡಿರ್ತಕ್ಕಂಥ ಒಂದು ಮಂಗೂಸ್ ಸ್ಟೋರಿಯನ್ನು ಅವರು ಹೇಳ್ತಾರೆ. ಆಫ್ಟರ್ ದ ಪಾಂಡವಾಸ್ ಪರ್ಫಾರ್ಮ್ಡ್ ಎ ಹ್ಯೂಜ್ ಸ್ಯಾಕ್ರಿಫೈಸ್ ಗಿವಿಂಗ್ ಅವೇ ಗ್ರೇಟ್ ವೆಲ್ತ್, ಎವ್ರಿ ಒನ್ ಪ್ರೈಸ್ಡ್ ಇಟ್. ಈ ಪಾಂಡವರು
ತಮ್ಮ ಬಳಿ ಇರತಕ್ಕಂತಹ ಸಂಪತ್ತನ್ನು ಜನಗಳಿಗೆ ಹಂಚ್ತಾ ಇರ್ತಾರೆ. ಬಂಗಾರ ಇರ್ಬೋದು, ಆಹಾರ ಧಾನ್ಯಗಳಿರ್ಬೋದು, ಎಲ್ಲವನ್ನು ಕೂಡ ಜನರಿಗೆ ಅವರು ಕೊಡ್ತಾ ಇರ್ತಾರೆ. ಸೊ ಜನಗಳೆಲ್ಲರೂ ಕೂಡ ಪಾಂಡವರನ್ನು ಹೊಗಳ್ತಾ ಇರ್ತಾರೆ. ಬಟ್ ಎ ಮಂಗೂಸ್ half golden and half brown came and said it was not a true sacrifice. ಸೊ ಜನಗಳು ಏನು ಆ ಪಾಂಡವರನ್ನು ಹೊಗಳ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಒಂದು ಮಂಗೂಸ್ ಅಲ್ಲಿಗೆ ಬರುತ್ತೆ. ಅದು ನೋಡಲಿಕ್ಕೆ ಹೇಗಿರುತ್ತೆ ನೋಡಿ, ಹಾಫ್ ಗೋಲ್ಡನ್, ಅರ್ಧ ಬಂಗಾರ, ಮತ್ತು ಹಾಫ್ ಬ್ರೌನ್, ಇನ್ನೊಂದು ಅರ್ಧ ಬ್ರೌನ್ ಕಲರ್, ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಬಂದು ಹೇಳುತ್ತೆ ಇದು ನಿಜವಾಗಿರ್ತಕ್ಕಂತಹ ಸ್ಯಾಕ್ರಿಫೈಸ್ ಅಲ್ಲ, ಈ ಪಾಂಡವರು ಮಾಡ್ತಕ್ಕಂಥದ್ದು ಅಷ್ಟೇನು ದೊಡ್ಡ ತ್ಯಾಗ ಏನಲ್ಲ ಅಂಥೇಳಿ ಹೇಳುತ್ತೆ. ಹಿ ಟೋಲ್ಡ್ ಆಫ್ ಎ ಪುವರ್ ಬ್ರಾಹ್ಮಿಣ್ ಫ್ಯಾಮಿಲಿ. ಮತ್ತು ಆ ಒಂದು ಮಂಗೂಸ್ ಒಂದು ಸ್ಟೋರಿಯನ್ನು ಇಲ್ಲಿ ಹೇಳುತ್ತೆ, ಒಬ್ಬ ಬ್ರಾಹ್ಮಣನ ಕುಟುಂಬದ ಬಗ್ಗೆ. ಅದೇನಪ್ಪ ಅಂದರೆ ನೋಡಿ, ಡ್ಯೂರಿಂಗ್ ಎ ಫೆಮೈನ್ ಅಂದರೆ ಒಂದು ಬರಗಾಲದ ಸಮಯ ಆಗಿರುತ್ತೆ. ದೇ ಹ್ಯಾಡ್ ಓನ್ಲಿ ಎ ಲಿಟಲ್ ಫ್ಲೋರ್ ಫಾರ್ ಒನ್ ಮೀಲ್. ಅವರ ಬಳಿ ಕೇವಲ ಒಂದು ಊಟಕ್ಕೆ ಆಗುವಷ್ಟು ಮಾತ್ರ ಹಿಟ್ಟು ಇರುತ್ತೆ. ಬಟ್ ವೆನ್ ಎ ಸ್ಟಾರ್ವಿಂಗ್ ಗೆಸ್ಟ್ ಕೇಮ್ ಈಚ್ ಮೆಂಬರ್ ಗೇವ್ ಅಪ್ ದೇರ್ ಶೇರ್ ಒನ್ ಬೈ ಒನ್. ಸೊ ಆ ಒಂದು ಬ್ರಾಹ್ಮಣ ಏನಿರ್ತಾನೋ, ಯಜಮಾನ ಏನಿರ್ತಾನೋ, ಅವನೇನು ಮಾಡಿರ್ತಾನೆ ಅಂದರೆ 4 ಜನಕ್ಕೆ ಸಮಾನಾಗಿ ಊಟವನ್ನು ಹಂಚಿರ್ತಾನೆ. ಅದೇ ಸಂದರ್ಭಕ್ಕೆ ಒಬ್ಬ ವ್ಯಕ್ತಿ ಇವರ ಮನೆ ಮುಂದೆ ಬರ್ತಾರೆ. ಸ್ಟಾರ್ವಿಂಗ್ ಗೆಸ್ಟ್, ಸ್ಟಾರ್ ಅಂದರೆ ಹಸಿದಿರ್ತಕ್ಕಂತಹ ಒಬ್ಬ ಗೆಸ್ಟ್ ಮನೆಯ ಮುಂದೆ ಬಂದು ಊಟವನ್ನು ಕೇಳ್ತಾನೆ. ಆ ಸಂದರ್ಭದಲ್ಲಿ ಮನೆಯ ಯಜಮಾನನಾಗಿರ್ತಕ್ಕಂತಹ ಬ್ರಾಹ್ಮಣ ಏನು ಮಾಡ್ತಾನೆ, ತನ್ನ ಒಂದು ಶೇರನ್ನು ಆ ಹಸಿದಿರ್ತಕ್ಕಂತಹ ವ್ಯಕ್ತಿಗೆ ಕೊಡ್ತಾನೆ. ನೆಕ್ಸ್ಟ್ ಅವನ ವೈಫ್ ಏನಿರ್ತಾಳೋ ಅವಳು ಕೂಡ ತನ್ನ ಒಂದು ಶೇರನ್ನು ಕೊಡ್ತಾಳೆ. ಯಾಕೆಂದರೆ ಆ ಬಂದಂತಹ ಗೆಸ್ಟ್ ಏನಿರ್ತಾನೋ ಆ ಬ್ರಾಹ್ಮಣನಿಗೆ ಹೇಳ್ತಾನೆ, ನೀನು ಕೊಟ್ಟಂತಹ ಆಹಾರ ನನ್ನ ಹಸಿವನ್ನು ಇನ್ನೂ ಹೆಚ್ಚಿಗೆ ಮಾಡಿದೆ ಅಂತೇಳಿ ಹೇಳ್ತಾನೆ. ಸೊ ಇದರಿಂದಾಗಿ ಅವನ ವೈಫ್ ಕೂಡ ತನ್ನಗೆ ಬಂದಂತಹ ಒಂದು ಪೋರ್ಷನ್ ಏನಿತ್ತೋ, ಆಹಾರ ಏನಿತ್ತೋ ಅದನ್ನು ಕೂಡ ಕೊಡ್ತಾಳೆ. ಅದಾದ ನಂತರದಲ್ಲಿ ಅವರ ಮಗನೂ ಕೂಡ ಆ ಊಟವನ್ನು ಕೊಡ್ತಾನೆ. ಕೊನೆಯ ಭಾಗದಲ್ಲಿ ಆ ಸೊಸೆನೂ ಕೂಡ ತನ್ನ ಊಟವನ್ನು ಕೊಡ್ತಾಳೆ. ಸೊ ಈ ರೀತಿ ಆ ಇಡೀ ಕುಟುಂಬ 4 ಜನರು ಕೂಡ ತಮಗೆ ಬಂದಂತಹ ಆಹಾರವನ್ನು ಆ ಹಸಿದಿರ್ತಕ್ಕಂತಹ ಅತಿಥಿ ಏನು ಬಂದಿದ್ದ ಮನೆಗೆ ಅವನಿಗೆ ಕೊಡ್ತಾರೆ. ಅಂಟಿಲ್ ದೇ ಆಲ್ ಡೈಡ್ ಆಫ್ ಹಂಗರ್ ಸೊ ದ ಗೆಸ್ಟ್ ಕುಡ್ ಲಿವ್. ಸೊ ಕೊನೆಗೆ ಅವರೆಲ್ಲರೂ ಕೊಡ್ತಾರೆ, ಅವನು ಊಟ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆ ರಾತ್ರಿಯೇ ಆ ಇಡೀ ಬ್ರಾಹ್ಮಣ ಕುಟುಂಬ ಹಸಿವಿನಿಂದಾನೇ ಸತ್ತು ಹೋಗಿಬಿಡುತ್ತೆ. ದ ಮಂಗೂಸ್ ಎಕ್ಸ್ಪ್ಲೇನ್ಡ್ ದ್ಯಾಟ್ ವೆನ್ ಇಟ್ ರೋಲ್ಡ್ ಇನ್ ದ ಸ್ಪಿಲ್ಡ್ ಫ್ಲವರ್ ಹಾಫ್ ಇಟ್ಸ್ ಬಾಡಿ ಟರ್ನ್ ಗೋಲ್ಡನ್. ಸೊ ಅದೇ ಸಂದರ್ಭದಲ್ಲೇ ಅಲ್ಲಿ ಮಂಗೂಸ್ ಬರುತ್ತೆ. ಬಂದು ಆ ಒಂದು ನೆಲದ ಮೇಲೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಿಟ್ಟು ಚೆಲ್ಲಿರುತ್ತೆ, ಅದರ ಮೇಲೆ ಓಡಾಡುತ್ತೆ. ಅದು ಓಡಾಡಿದಂತಹ ಭಾಗ, ಆ ಒಂದು ಹಿಟ್ಟು ಎಲ್ಲೆಲ್ಲಿ ಅಂಟಿಕೊಂಡಿರುತ್ತಲ್ವ ಆ ಭಾಗವೆಲ್ಲ ಸಂಪೂರ್ಣವಾಗಿ ಗೋಲ್ಡ್ ಆಗಿರುತ್ತೆ. ಆ ಒಂದು ಹಿಟ್ಟು ಎಲ್ಲಿಗೆ ಹತ್ತಿಲ್ವೋ ಅದು ಹಾಗೇನೆ ಉಳ್ಕೊಂಡಿರುತ್ತೆ. Since then it had searched the world for another such selfless act but never found one. ಸೊ ಇನ್ನು ಅರ್ಧ ಭಾಗವನ್ನು ಗೋಲ್ಡ್ ಮಾಡ್ಕೋಬೇಕು ಅಂತೇಳಿ ಇಡೀ ಜಗತ್ತನ್ನೇ ನಾನು ಸುತ್ತಾಕ್ತಾ ಇದ್ದೇನೆ. ಯಾಕೆಂದರೆ ಈಗ ನನ್ನ ಅರ್ಧ ಭಾಗದ ದೇಹ ಗೋಲ್ಡನ್ ಆಗಬೇಕು ಅಂದರೆ ಆ ಬ್ರಾಹ್ಮಣನ ಫ್ಯಾಮಿಲಿ ಯಾವ ರೀತಿ ಸ್ಯಾಕ್ರಿಫೈಸನ್ನು ಮಾಡಿತ್ತಲ್ವ ಅಂತಹ ತ್ಯಾಗದ ಒಂದು ಸಂಕೇತ ಸಿಕ್ಕರೆ ಮಾತ್ರ ನನ್ನ ಬಾಡಿ ಚೇಂಜ್ ಆಗುತ್ತೆ. ಬಟ್ ಆ ರೀತಿ ಆ್ಯಕ್ಟ್ ಈ ಪಾಂಡವರು ಮಾಡಿಲ್ಲ ಅಂತಕ್ಕಂಥದ್ದನ್ನು ಅಲ್ಲಿ ಆ ಒಂದು ಮಂಗೂಸ್ ಎಕ್ಸ್ಪ್ಲೇನ್ ಮಾಡುತ್ತೆ. The lesson is that true sacrifice is not measured by size or quantity. ಸೊ ಈಗ ಆ ಪಾಂಡವರು ತುಂಬಾ ಶ್ರೀಮಂತರಾಗಿರ್ಬೋದು, ಅವರು ರಾಜ ಮಹಾರಾಜರೇ ಆಗಿರ್ಬೋದು, ಅವರ ಬಳಿ ಬಂಗಾರ, ವಜ್ರ, ವೈಢೂರ್ಯಗಳೇ ಇರ್ಬೋದು, ಅವೆಲ್ಲವನ್ನು ಕೂಡ ತಮ್ಮ ಪ್ರಜೆಗಳಿಗೆ ಅವರು ಶೇರ್ ಮಾಡ್ಕೊಳ್ತಾ ಇರ್ಬೋದು. ಆದರೆ ಆ ಒಂದು ತ್ಯಾಗ ಇದೆಯಲ್ವಾ, ಅದು ಬ್ರಾಹ್ಮಣರು ಏನು ಮಾಡಿದ ತ್ಯಾಗಕ್ಕೆ ಸಮನಾಗಿರ್ತಕ್ಕಂಥದ್ದಲ್ಲ ಅಂಥೇಳಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಬೈ ಕಂಪ್ಲೀಟ್ ಸೆಲ್ಫ್ಲೆಸ್ನೆಸ್, ಅಲ್ಲಿ ನಿಸ್ವಾರ್ಥದಿಂದ ಸಹಾಯ ಮಾಡಿದ್ರು ಬ್ರಾಹ್ಮಣರು. ಆ್ಯಂಡ್ ಲ್ಯಾಕ್ ಆಫ್ ಎಕ್ಸ್ಪೆಕ್ಟೇಷನ್, ಅದರಿಂದ ಯಾವುದೇ ಒಂದು ಪ್ರತಿಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೇನೆ ಅವರು ತ್ಯಾಗ ಮಾಡಿದ್ರು. ದ ಫೇಡಿಂಗ್ ಐಡಿಯಲ್ ಆಫ್ ಚಾರಿಟಿ. ವಿವೇಕಾನಂದ ವಾನ್ಸ್ ದಟ್ ಸಚ್ ಐಡಿಯಲ್ಸ್ ಆರ್ ಫೇಡಿಂಗ್. ಸೊ ಈ ರೀತಿಯಾಗಿರ್ತಕ್ಕಂತಹ ತ್ಯಾಗದ ಮನಸ್ಥಿತಿ ಇಂದಿನ ಸಮಾಜದಲ್ಲಿ ಕಾಣ್ತಾ ಇಲ್ಲ, ದೂರ ಆಗ್ತಾ ಇದೆ. ಇನ್ ಸಮ್ ಪ್ಲೇಸಸ್ ಈವನ್ ಗಿವಿಂಗ್ ಎ ಸ್ಮಾಲ್ ಪಾರ್ಟ್ ಆಫ್ ಒನ್ಸ್ earnings to parents is considered a big deal. ಇಲ್ಲಿ ಸ್ವಾಮಿ ವಿವೇಕಾನಂದರು ಇನ್ನೊಂದು ಘಟನೆಯನ್ನು ಶೇರ್ ಮಾಡ್ಕೊಳ್ತಾರೆ ಒರಿಜಿನಲ್ ಎಸ್ಸೆದಲ್ಲಿ. ಅದೇನಪ್ಪ ಅಂದರೆ ಅವರು ಇಂಗ್ಲೀಷನ್ನು ಇನ್ನು ಕಲಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸ್ಟೋರಿಯನ್ನು ಇಂಗ್ಲೀಷ್ನಲ್ಲಿ ಒಂದು ಸ್ಟೋರಿಯನ್ನು ಓದ್ತಾ ಇರ್ತಾರೆ. ಅಲ್ಲಿ ಒಬ್ಬ ಮಗ ತನ್ನ ತಾಯಿಗೆ ಅವನು ದುಡಿದಿರ್ತಕ್ಕಂತಹ ಒಂದು ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಕೊಡ್ತಕ್ಕಂತಹದ್ದನ್ನೇ ಸುಮಾರು 3-4 ಪುಟಗಳಷ್ಟು ಅವನ ಬಗ್ಗೆ ಹೊಗಳ್ತಾನೆ ಬರೆದಿರ್ತಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ನಾವು ಅದನ್ನು ಅಷ್ಟೊಂದು ದೊಡ್ಡ ಕೆಲಸ ಅಂಥೇಳಿ ಪರಿಗಣನೆ ಮಾಡೋದಿಲ್ಲ. ಯಾಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಗಳನ್ನು ನೋಡ್ಕೊಳ್ತಕ್ಕಂಥದ್ದು ಒಬ್ಬ ಮಗನ ಜವಾಬ್ದಾರಿಯಾಗಿರುತ್ತೆ. ಬಟ್ ಪಾಶ್ಚಾತ್ಯರಲ್ಲಿ ಆ ಒಂದು ಸಣ್ಣ ಘಟನೆಯನ್ನೇ ಅಂದರೆ ಅವನು ದುಡಿದಿರ್ತಕ್ಕಂತಹ ಸ್ವಲ್ಪ ಭಾಗವನ್ನು ತಾಯಿಗೆ ಕೊಟ್ಟದ್ದನ್ನೇ ಅವರು ವೈಭವೀಕರಿಸ್ತಾರೆ. ಸೊ
ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅಂತಕ್ಕಂಥದ್ದನ್ನು ತುಂಬ ದುಃಖದಿಂದನೇ ಇಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರವರು ಎಕ್ಸ್ಪ್ರೆಷನ್ ಮಾಡ್ತಾ ಇದ್ದಾರೆ ಈ ಒಂದು ಎಸ್ಸೆದಲ್ಲಿ. ಬಟ್ ಇನ್ ಇಂಡಿಯನ್ ಟ್ರೆಡಿಷನ್ ಕೇರಿಂಗ್ ಫಾರ್ ಫ್ಯಾಮಿಲಿ ಆ್ಯಂಡ್ ಗೆಸ್ಟ್ಸ್ ವಾಸ್ ಆಲ್ವೇಸ್ ಸೀನ್ ಆ್ಯಸ್ ಡ್ಯೂಟಿ. ಸೊ ಈ ರೀತಿ ಫ್ಯಾಮಿಲಿಯನ್ನು ಕೇರ್ ಮಾಡ್ತಕ್ಕಂಥದ್ದು, ಅತಿಥಿಗಳನ್ನು ಸೇವೆ ಮಾಡ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅದೊಂದು ಸಂಸ್ಕೃತಿ, ಅದೊಂದು ಕರ್ತವ್ಯ. ಅದರಿಂದ ನಾವು ವಿಮುಖರಾಗಲಿಕ್ಕೆ ಸಾಧ್ಯ ಇಲ್ಲ. ಟ್ರೂ ಕರ್ಮಯೋಗ ಮೀನ್ಸ್ ಹೆಲ್ಪಿಂಗ್ ಅದರ್ಸ್ ಅಗೇನ್ ಆ್ಯಂಡ್ ಅಗೇನ್. ಸೊ ನಿಜವಾದಂತಹ ಕರ್ಮಯೋಗ ಯಾವುದಪ್ಪ ಅಂದರೆ ಬೇರೆಯವರಿಗೆ ನಾವು ನಿರಂತರವಾಗಿ ಮತ್ತೆ ಮತ್ತೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಈವನ್ ಇಫ್ ಯು ಆರ್ ಚೀಟೆಡ್ ಆರ್ ಅನ್ಅಪ್ರಿಷಿಯೇಟೆಡ್ ಆ್ಯಂಡ್ ನೆವರ್ ಸ್ಟಾಪಿಂಗ್ ಟು ಸರ್ವ್. ಒಂದು ವೇಳೆ ನಾವು ಯಾರಿಗೆ ಸಹಾಯ ಮಾಡ್ತೀವೋ ಅವರು ನಮಗೆ ಚೀಟ್ ಮಾಡಬಹುದು, ನಮ್ಮನ್ನು ಅಪ್ರಿಷಿಯೇಟ್ ಮಾಡದೇ ಇರಬಹುದು. ಆದರೂ ಕೂಡ ನಾವು ನಮ್ಮ ಒಂದು ಸೇವೆಯನ್ನು ನಿರಂತರವಾಗಿ ಮಾಡಲೇಬೇಕು. ವರ್ಕ್ ಆ್ಯಸ್ ವರ್ಷಿಪ್ಡ್. Finally, he explains that the best way to stay free from attachment is to see work as worship. So, work as worship. ಬಸವಣ್ಣನವರ ಈ ಒಂದು ಸಾಲು ನಿಮಗೆ ಗೊತ್ತಿರ್ಬೋದು, ಕಾಯಕವೇ ಕೈಲಾಸ ಅಂತೇಳಿ ಹೇಳ್ತೇವೆ. ಸೊ ಸ್ವಾಮಿ ವಿವೇಕಾನಂದರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಕಾಯಕವೇ ಕೈಲಾಸ ಅಂತೇಳಿ ನಮ್ಮ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಇಫ್ ವಿ ಬಿಲೀವ್ ಇನ್ ಗಾಡ್ ವಿ ಶುಡ್ ಡೆಡಿಕೇಟ್ ಆಲ್ ಅವರ್ ಆ್ಯಕ್ಷನ್ಸ್ ಟು ಹಿಮ್. ನಾವು ಒಂದು ವೇಳೆ ದೇವರಲ್ಲಿ ನಂಬಿಕೆ ಇಟ್ಟಿದ್ದೇ ಆಗಿದ್ದರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸ ಮತ್ತು ಅದರಿಂದ ಬರ್ತಕ್ಕಂತಹ ಫಲಿತಾಂಶ ಏನಿರುತ್ತೋ ಅದೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಿಸಿಬಿಡಬೇಕು ಅಂಥೇಳಿ ವಿವೇಕಾನಂದರವರು ಹೇಳ್ತಾರೆ. ಜಸ್ಟ್ ಆ್ಯಸ್ ವಾಟರ್ ಡಸ್ ನಾಟ್ ಸ್ಟಿಕ್ ಟು ಎ ಲೋಟಸ್ ಲೀಫ್, ವರ್ಕ್ ವಿಲ್ ನಾಟ್ ಬೈಂಡ್ ಎ ಪರ್ಸನ್ ಹೂ ಈಸ್ ಅನ್ಅಟ್ಯಾಚ್ಡ್. ಯಾವ ರೀತಿ ನೀರೊಳಗಡೆ ಇರತಕ್ಕಂತಹ ಒಂದು ಕಮಲ, ಅದರ ಮೇಲೆ ಲೋಟಸ್ ಲೀಫ್ ಏನಿರುತ್ತೋ ಅದರ ಮೇಲೆ ನೀರು ಬಿದ್ದರೂ ಕೂಡ ಅದು ನೀರನ್ನು ಹಿಡಿದುಕೊಳ್ಳೋದಿಲ್ಲ, ನೀರು ಜಾರಿ ಆಚೆ ಹೋಗುತ್ತೆ. ಹಾಗೆಯೇ ನಮ್ಮ ಕೆಲಸಗಳು ಕೂಡ ಇರಬೇಕು. ನಾವು ಏನೇ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಬಂಧನಕ್ಕೆ ಒಳಗಾಗಬಾರ್ದು, ಅನ್ಅಟ್ಯಾಚ್ ಆಗಿರಬೇಕು. ಈವನ್ ಇನ್ ದ ಮಿಡಲ್ ಆಫ್ ಎ ಬಿಸಿ ಆರ್ ಸಿನ್ಫುಲ್ ಸಿಟಿ ಸಚ್ ಎ ಪರ್ಸನ್ ರಿಮೇನ್ಸ್ ಪ್ಯೂರ್. ಸೊ ಈ ರೀತಿ ಇರತಕ್ಕಂತಹ ವ್ಯಕ್ತಿ ಅಂದರೆ ತನ್ನ ಒಂದು ಮಾಡಿದಂತಹ ಕೆಲಸಕ್ಕೆ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡದೇ ಇರತಕ್ಕಂತಹ ವ್ಯಕ್ತಿ ಏನಿರ್ತಾನೋ, ತುಂಬಾ ಬ್ಯುಸಿಯಾಗಿರ್ತಕ್ಕಂತಹ ಅಥವಾ ಸಿನ್ಫುಲ್ ಅಂದರೆ ಪಾಪಗಳಿಂದನೇ ತುಂಬಿರ್ತಕ್ಕಂತಹ ಒಂದು ಪಟ್ಟಣದಲ್ಲಿ ವಾಸವಾಗಿದ್ದರೂ ಕೂಡ ಅವನು ಪ್ಯೂರ್ ಅಂದರೆ ಪರಿಶುದ್ಧನಾಗಿಯೇ ಉಳಿದುಕೊಳ್ತಾನೆ ಅಂಥೇಳಿ ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ. ದ ಸೀಕ್ರೆಟ್ ಆಫ್ ವರ್ಕ್ ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ ಈಸ್ ನಾಟ್ ಟು ಅವಾಯ್ಡ್ ಇಟ್ ಆರ್ ಟು ರನ್ ಅವೇ ಫ್ರಮ್ ಡ್ಯೂಟೀಸ್. ಸೊ ನಿಜವಾದಂತಹ ಈ ಒಂದು ಕೆಲಸದ ರಹಸ್ಯ ಯಾವುದಪ್ಪ ಅಂದರೆ ನಾವು ಕೆಲಸದಿಂದ ವಿಮುಖರಾಗುವುದೂ ಅಲ್ಲ, ಅದನ್ನು ಬಿಟ್ಟು ಓಡಿ ಹೋಗುವುದೂ ಅಲ್ಲ. ದ ಸೀಕ್ರೆಟ್ ಈಸ್ ಟು ವರ್ಕ್ ಸಿನ್ಸಿಯರ್ಲಿ. ನಾವು ಮಾಡ್ತಕ್ಕಂತಹ ಕೆಲಸವನ್ನು ಸಿನ್ಸಿಯರಾಗಿ ಮಾಡಬೇಕು, ಬಟ್ ವಿತ್ ಫ್ರೀಡಮ್. ಬಟ್ ಅಲ್ಲಿ ಸ್ವಾತಂತ್ರ್ಯ ಇರಬೇಕು, ಲವ್ ಪ್ರೀತಿ ಇರಬೇಕು, ಡಿಟ್ಯಾಚ್ಮೆಂಟ್ ಅದರಿಂದ ನಾವು ಮುಕ್ತರಾಗಿರಬೇಕು, ಅನಾಸಕ್ತಿಯಿಂದ ಅಂಟಿಕೊಳ್ಳದೆ ಕೆಲಸ ಮಾಡಬೇಕು. ವಿ ಶುಡ್ ಗಿವ್ ಸೆಲ್ಫ್ಲೆಸ್ಲಿ. ನಾವೇನಾದರೂ ಕೊಡಬೇಕು ಅಂದರೆ ನಿಸ್ವಾರ್ಥದಿಂದ ಕೊಡಬೇಕು. ಎಕ್ಸ್ಪೆಕ್ಟ್ ನಥಿಂಗ್ ಇನ್ ರಿಟರ್ನ್. ನಾವು ಕೊಟ್ಟಿದ್ದಕ್ಕೆ ಮರಳಿ ಏನಾದರೂ ಸಿಗುತ್ತೆ ಅಂತಕ್ಕಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಆ್ಯಂಡ್ ಟ್ರೀಟ್ ವರ್ಕ್ ಆಸ್ ಎ ವೇ ಟು ಗ್ರೋ ಸ್ಪಿರಿಚುವಲಿ. ಸೊ ನಾವು ಮಾಡ್ತಕ್ಕಂತಹ ಕೆಲಸ ನಮ್ಮ ಒಂದು ಆಧ್ಯಾತ್ಮದ ಶಕ್ತಿಯನ್ನು ನಮ್ಮಲ್ಲಿ ಹೆಚ್ಚಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಇನ್ ದಿಸ್ ವೇ ವರ್ಕ್ ಸ್ಟಾಪ್ಸ್ ಬೀಯಿಂಗ್ ಎ ಬರ್ಡನ್ ಆ್ಯಂಡ್ ಬಿಕಮ್ಸ್ ಎ ಪಾತ್ ಟು ಲಿಬರೇಷನ್. ಸೊ ಈ ರೀತಿಯಾಗಿ ಈ ಒಂದು ಕೆಲಸ ನಮ್ಮ ಒಂದು ಬರ್ಡನ್ನಿಂದ ಆಚೆ ತರುತ್ತೆ. ಅಂದರೆ ನಾವು ನಿಸ್ವಾರ್ಥದಿಂದ ಕೆಲಸಕ್ಕೆ ಅಂಟಿಕೊಳ್ಳದೇನೆ ಕೆಲಸ ಮಾಡಿದರೆ ಅದು ಹೊರೆ ಅನಿಸೋದಿಲ್ಲ, ನಮಗೆ ಸ್ವಾತಂತ್ರ್ಯ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಈ ಒಂದು ಎಸ್ಸೆದ ಫೈನಲ್ ಮೆಸೇಜ್: ಡೂ ಯುವರ್ ಬೆಸ್ಟ್, ಹೆಲ್ಪ್ ಅದರ್ಸ್, ಲವ್ ಫ್ರೀಲಿ, ಎಕ್ಸ್ಪೆಕ್ಟ್ ನಥಿಂಗ್ ಬ್ಯಾಕ್ ಆ್ಯಂಡ್ ಟ್ರೀಟ್ ಯುವರ್ ವರ್ಕ್ ಆ್ಯಸ್ ವರ್ಷಿಪ್. ದಟ್ ಈಸ್ ದ ರಿಯಲ್ ಸೀಕ್ರೆಟ್ ಆಫ್ ವರ್ಕ್. ವಿದ್ಯಾರ್ಥಿಗಳೇ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಹೆಲ್ಪ್ಫುಲ್ ಅಂತ ಒಂದು ಕಮೆಂಟ್ ಮಾಡಬಹುದು ವಿದ್ಯಾರ್ಥಿಗಳೇ. ಅದೇ ರೀತಿ ಹೆಚ್ಚಿನ ಲೆಸನ್ಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.